ಯೋ ಗೈಸ್, ಗೆಲ್ಲೂರ್ ಹೇಗಿದ್ದೀರಾ? ಪೊಂಗಲ ಅಂತ ಇತ್ತೀಚೆಗೆ ರೀಸೆಂಟ್ ಆಗಿ ಮಲಯಾಳಂನಲ್ಲಿ ರಿಲೀಸ್ ಆಗಿದ್ದ ಒಂದು ಮೂವಿಯನ್ನು ಇವತ್ತು ನಾವು ನೋಡ್ತಿದೀವಿ. ಒಳ್ಳೆ ಕತೆ, ಒಂದು ಅದ್ಭುತವಾದ ಟ್ವಿಸ್ಟ್ ಮೂವಿಯ ಎಂಡಿಂಗ್ ಅಲ್ಲಿ ನಮಗಾಗಿ ಕಾದಿದೆ. ಸೊ ಹಾಗೆ ಡೈರೆಕ್ಟ್ ಕತೆ ಒಳಗಡೆ ಹೋಗ್ಬಿಡೋಣವಾ? ಸೊ ಹೋಗೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬರು ಲೋಕಲ್ ರೌಡಿ ರಿಟೈರ್ ಆದ ಮೇಲೆ, ಅಂದ್ರೆ ಏಜ್ ಆದ ಮೇಲೆ, ಆ ಊರಲ್ಲಿ ನಡೆದಿರುವ ಒಂದು ನಿಜ ಘಟನೆಯ ಬಗ್ಗೆ ಒಂದು ಕಥೆಯನ್ನ ಬರೀತಿರ್ತಾರೆ. ಹಾಗೆ ವಾಯ್ಸ್ ಓವರ್ ಅಲ್ಲಿ ನಮಗೆ ಕಥೆಯನ್ನ ಹೇಳ್ತಾರೆ. ನಮ್ಮ ಹೀರೋವನ ಫ್ಯಾಮಿಲಿ ಇದೇನೆ. ನಮ್ಮ ಹೀರೋವನ ಅಪ್ಪ ಒಂದು ಫಿನಾನ್ಸ್ ಕಂಪನಿಯನ್ನ ರನ್ ಮಾಡಿ ಅದರಲ್ಲಿ ಲಾಸ್ ಆಗಿದ್ದ ತಕ್ಷಣ ಫ್ಯಾಮಿಲಿನ ಬಿಟ್ಬಿಟ್ಟು ಎಲ್ಲಿಗೂ ಓಡಿ ಹೋಗ್ಬಿಟ್ಟಿದ್ದಾರೆ. ಊರನ್ನ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಸೊ ಆ ಫಿನಾನ್ಸ್ ಕಂಪನಿಯಲ್ಲಿ ಹಣ ಹಾಕಿದ್ದವರೆಲ್ಲರೂ ಹಣವನ್ನ ಕೊಡಿ ಅಂತ ಮನೆಗೆ ಬಂದು ಗಲಾಟೆ ಮಾಡ್ತಿರ್ತಾರೆ. ಅದ್ರಲ್ಲೂ ಒಬ್ಬ ಈ ಅಂಕಲ್ ನೋಡಿ ಜುಬ್ಬ ಗುಬ್ಬಲ ಹಾಕೊಂಡು ಒಳ್ಳೆ ದೊಡ್ಡ ರೀತಿ ಕಾಣ್ತಿದ್ದಾನಲ್ಲ, ಇವನು ಇನ್ನವೇ ಓವರ್ ಆಗಿನೇ ಗಲಾಟೆ ಮಾಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ಅವನು ನೋಡುವ ರೀತಿನೇ ಸರಿ ಇರೋದಿಲ್ಲ. ಲೋ, ನಿಮ್ಮ ಅಪ್ಪ ಎಲ್ಲಾದ್ರೂ ಇರ್ತಿದಾರಾ, ಹೋಗಿ ನೋಡ್ಕೊಂಡ್ ಬಾರಪ್ಪ ಅಂತ ಹೇಳಿ ನಮ್ಮ ಹೀರೋವನ್ನು ಹೊರಗಡೆ ಕಳಿಸ್ಕೊಡ್ತಾರೆ ಅಮ್ಮ. ಇವನಿಗೆ ಸರಿ ಅಂತ ಹೋಗಿ ಎಲ್ಲಾ ಕಡೆನೂ ಹುಡ್ಕಾಡ್ತಾನೆ. ಅಪ್ಪ ಅಪ್ಪ ಅಂತ ಹುಡ್ಕಾಡಿ ಬರ್ತಾನೆ. ಎಲ್ಲೇ ನೋಡಿದ್ರು ಅಪ್ಪನನ್ನ ಮಾತ್ರ ಕಾಣ್ತಿಲ್ಲ. ಕ್ಲೋಸ್ ಆಗಿರುವ ಅವರ ಕಂಪನಿಯ ಬೋರ್ಡ್ ಮಾತ್ರ ಇರುತ್ತೆ. ಯಾವಾಗ ನೋಡಿದ್ರು ಹಣ ಕೊಟ್ಟವರಲ್ಲ, ಹಣವನ್ನ ರಿಟರ್ನ್ ಮಾಡಿ ಅಂತ ಮನೆಗೆ ಬಂದು ಜೋರಾಗಿ ಗಲಾಟೆ ಮಾಡ್ತಿರ್ತಾರೆ. ಎಲ್ಲರ ಕಾಲಿಗೆ ಬಿದ್ದು ಕೈ ಮುಗಿಯೋದ್ರಲ್ಲೇ ಅಮ್ಮ ಅವರ ಟೈಮೇ ಹೋಗ್ತಿರುತ್ತೆ. ಅದ್ರಲ್ಲೇನೆ ಒಂದೊಂದು ದಿನವೇ ಕಳೀತಿರುತ್ತೆ. ಅಪ್ಪನ ಜೊತೆ ಸೇರಿ ಬದುಕ್ತಿದ್ದ ಒಳ್ಳೆ ದಿನಗಳ ಬಗ್ಗೆನೂ ಯೋಚನೆ ಮಾಡಿ ನೋಡ್ತಾನೆ ನಮ್ಮ ಹುಡುಗ. ಇವಾಗ ಅಪ್ಪ ಇಲ್ದೇ ಇರುವ ಈ ಕಠಿಣವಾದ ದಿನಗಳ ಬಗ್ಗೆನೂ ಯೋಚನೆ ಮಾಡಿ ನೋಡ್ತಾನೆ. ಒಂಥರ ಅಪ್ಸೆಟ್ ಆಗಿ ಮನೆಯಲ್ಲೇನೆ ಕೂತಿರುವ ಹುಡುಗನನ್ನ ಒಬ್ಬ ಫ್ರೆಂಡ್ ಹುಡುಗ ಬಂದು ಕರೀತಾನೆ. ಬಾರೋ, ಫೆಸ್ಟಿವಲ್ ನಡೀತಿದೆ, ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಒಬ್ಬ ಹುಡುಗ ಕರೀತಿರ್ತಾನೆ. ಇವನ ಹೆಸರು ಬಿಜು. ಹಬ್ಬಕ್ಕೆ ಬಂದ್ರೆ ಒಬ್ಬೊಬ್ರು ಒಂದೊಂದ್ ತರ ನೋಡ್ತಿರ್ತಾರೆ ಕಣೋ, ಅದೆಲ್ಲ ನನಗೆ ಇಷ್ಟ ಆಗ್ತಿಲ್ಲ, ಅದರಿಂದ ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ ಹುಡುಗ. ಆವಾಗ ಅಮ್ಮ ಇದನ್ನ ನೋಡ್ಬಿಟ್ಟು, ಅದೇ ಫ್ರೆಂಡ್ ಬಿಜು ಕರೀತಿದ್ದಾನೆ ಅಲ್ವಾ, ಅವನ ಜೊತೆ ಹೋಗಿದ್ದು ಬಾ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸರಿ ಅಂತ ಇವನಿಗೆ ಹೋಗ್ತಾನೆ. ನಮ್ಮ ಬಿಜು ಅವನ ದೊಡ್ಡ ಅಣ್ಣ ಕೂತು ಇಸ್ಪೆಟ್ ಆಡ್ತಿರ್ತಾನೆ. ಅವರ ಹತ್ರ ಹೋಗಿ ನಮ್ಮ ಹುಡುಗನನ್ನ ತೋರಿಸಿ, ಅಣ್ಣ ಇದು ನನ್ನ ಫ್ರೆಂಡು ಅಂತ ಹೇಳಿದ ತಕ್ಷಣವೇ ಅವರು ಒಂದು 3 ಹಣದ ಬಂಡಲನ್ನ ಮಡಗಿರ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲೇ ಅದರಿಂದ ಸ್ವಲ್ಪ ಹಣವನ್ನ ತೆಗೆದು ನಮ್ಮ ಹುಡುಗರ ಕೈಗೆ ಕೊಟ್ಟು, ಹೋಗ್ರಪ್ಪ ನಿಮಗೆ ಇಷ್ಟವಾಗಿರೋದನ್ನ ತಗೊಂಡು ತಿನ್ನಿ ಅಂತ ಕಳಿಸ್ಕೊಡ್ತಾರೆ. ಎಲ್ಲಿಂದ ಈ ದೊಡ್ಡ ನನಗೆ ಇಷ್ಟೊಂದು ಹಣ ಬಂತು ಅಂತ ಗೊತ್ತಿಲ್ಲ, ಬಂಡಲ್ ಆಗಿ ಹಣವನ್ನ ಇಟ್ಟಿದ್ದಾನೆ. ನಮ್ಮ ಹೀರೋವನ ಹೆಸರನ್ನ ಕೇಳಿದ ತಕ್ಷಣವೇ ಪಾಪ ಅಂತ ಫೀಲ್ ಆಗಿ ಸ್ವಲ್ಪ ತಿನ್ನೋದಕ್ಕೆ ಹಣವನ್ನು ಕೊಟ್ಟು ಕಳಿಸ್ತಿದ್ದಾರೆ. ಇಷ್ಟು ಹಣವನ್ನು ಇಟ್ಟಿದ್ದಾನಲ್ಲ, ಎಲ್ಲಿಂದ ಬಂತು ಇವನಿಗೆ ಹಣ ಅಂತ ಜೊತೆಗೆ ಆಟ ಆಡ್ತಿರೋರೆಲ್ಲ ಡೌಟ್ ಆಗ್ತಾರೆ. ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ನನ್ನ ಹಣ ಕಂಡ್ರು, ಇದು ಆಟ ಆಡ್ರೋ ಅಂತ ಹೇಳ್ತಿರ್ತಾನೆ ದೊಡ್ಡಣ್ಣ. ಈ ಕಡೆ ಹುಡುಗರು ಐಸ್ ಕ್ರೀಮ್ ಅನ್ನ ತಗೊಂಡು ತಿಂತಿರ್ತಾರೆ. ತಂಗಿಗೆ ಗೊಂಬೆ ತಗೊಂಡು ಹೋಗೋಣ, ಅಮ್ಮನ್ಗೆ ಬಳೆನ ತಗೊಂಡು ಹೋಗೋಣ ಅಂತ ಅನ್ಕೋತಾನೆ ಹುಡುಗ. ಇದ್ರುವೆ ಅದಕ್ಕೆಲ್ಲ ಇವಾಗ ನಮ್ಮ ಹತ್ರ ಕೆಪಾಸಿಟಿ ಇಲ್ವಲ್ಲ ಅಂತಾನು ಫೀಲ್ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಆ ಜುಬ್ಬಾ ಪಾರ್ಟಿ ಮನೆ ಒಳಗಡೆ ನುಗ್ಗಿ, ಸಾಲವನ್ನೆಲ್ಲ ನೀವು ತೀರ್ಸೋದು ಬೇಕಾಗಿಲ್ಲ, ಜಸ್ಟ್ ನನ್ನ ಜೊತೆ ಇರೋದಕ್ಕೆ ಕಂಪನಿ ಕೊಟ್ಟರೆ ಸಾಕು ಅಂತ ಹೇಳಿ ಅಮ್ಮ ಹತ್ರ ಗಲಾಟೆ ಮಾಡ್ತಿರ್ತಾನೆ. ಸದ್ಯ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಹುಡುಗ ಬಂದ್ಬಿಡ್ತಾನೆ. ಹುಡುಗ ಬಂದಿದ್ದ ತಕ್ಷಣ ಅವನ ಕೈಗೆ ಸ್ವಲ್ಪ ಹಣವನ್ನ ಕೊಟ್ಟು, ಹೋಗು ಐಸ್ ಕ್ರೀಮ್ ತಗೊಂಡು ತಿನ್ನು ಅಂತ ಹೇಳಿ ಕಳಿಸ್ತಾನೆ. ಅದೆಲ್ಲ ಆಗೋದಿಲ್ಲ, ನೀನು ಫಸ್ಟ್ ಹೊರಗಡೆ ಹೋಗು ಅಂತ ಜೋರ್ ಮಾಡ್ತಿರ್ತಾನೆ ಹುಡುಗ. ಹೋಗೋಕೆ ಆಗೋದಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಅಂಕಲ್ ಅವನ ಪಾಡಿಗೆ ಒಳಗಡೆ ಕಿಚನ್ ಗೆ ಹೋಗಿ ಅಲ್ಲಿಂದ ಸೈಡ್ ಡಿಶ್ ಅನ್ನ ತಗೊಂಡು ಎಣ್ಣೆ ಹಾಕೋದಕ್ಕೆ ಶುರು ಮಾಡ್ತಾನೆ. ಅವನನ್ನ ಹಿಡಿದು ಅಮ್ಮ ಮತ್ತೆ ಮಗ ಹೊರಗಡೆ ತಳ್ಳೋದಕ್ಕೆ ತುಂಬಾನೇ ಕಷ್ಟಪಡ್ತಿರ್ತಾರೆ. ನೀವು ತುಂಬಾನೇ ಓವರ್ ಆಗಿ ಮಾಡ್ತಿದ್ದೀರಾ ಅಂತ ಹೇಳಿ ಅಂಕಲ್ ಅಮ್ಮ ಅವರನ್ನು ಹಿಡಿದು ಕೆಳಗಡೆ ತಳ್ಳಿ ಬಿಡ್ತಾನೆ. ಮತ್ತೆ ಅಮ್ಮನನ್ನ ಹಿಡಿಯೋದಕ್ಕೆ ಹೋಗ್ತಾನೆ. ಅಂಕಲ್ ಟೆನ್ಷನ್ ಆಗಿದೆ ನಮ್ಮ ಹುಡುಗ ಅವನ ಕಾಲನ್ನ ಹಿಡಿದು ಕಚ್ಚಿಟ್ಬಿಡ್ತಾನೆ. ಒಂದೇ ಕಿಕ್ಕು. ನಂತರ ಅಮ್ಮನನ್ನ ಹಿಡಿದಿಟ್ಟು ಅವರಿಗೆ ಮುದ್ದಿಕ್ಕೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆವಾಗ ನಮ್ಮ ಬಿಜ್ಜು ಫ್ರೆಂಡ್ ಹುಡುಗ ಇರ್ತಿದ್ದಾನಲ್ಲ, ಅವನು ಬಂದು ಚಾಕುನಿಂದ ಅಂಕಲ್ಗೆ ಬೆನ್ನಿಗೆ ಒಂದೇ ಚುಚ್ಚು. ಅಮ್ಮ ಇದನ್ನ ನೋಡಿ ಕಿರ್ಚ್ಕೊತಿರ್ತಾರೆ. ಆ ಅಂಕಲ್ ಬಿಜುವನ್ನ ಹಿಡಿದು ಒಂದೇ ತಳ್ಳು. ಪೊರ್ಕಿ ನಾಯಿ ಅಂತ ಅಮ್ಮ ಹೇಳಿ ಆ ಅಂಕಲ್ಗೆ ಪಟಾರ್ ಅಂತ ಕೆನ್ನೆಗೆನೆ ಹೊಡೆದು ಹೊರಗಡೆ ತೊಳ್ತಾರೆ. ಇವು ಎಲ್ಲದಕ್ಕೂ ಸೇರಿ ನೀವು ಎಲ್ಲರಿಗೂ ಅನುಭವಿಸ್ತೀರಾ ಅಂತ ಹೇಳಿ ಬೆನ್ನಲ್ಲಿ ಚುಚ್ಚಿಸ್ಕೊಂಡಿರುವ ಆ ಸಮಯದಲ್ಲಿ ಕೂಡ ಈ ರೀತಿ ಪಂಚ್ ಡೈಲಾಗ್ಸ್ ಅನ್ನ ಹೊಡಿತಿರ್ತಾನೆ ಅಂಕಲ್. ಇದು ಇಲ್ಲಿಗೇನೆ ಮುಗಿಯೋದಿಲ್ಲ, ಮತ್ತೆ ನಾನು ಬಂದೇ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಓಡಿ ಬಂದು ಜಂಪ್ ಮಾಡಿ ಎದೆಗೇನೆ ಒಂದು ಕಿಕ್ಕು. ಕೆಳಗಡೆ ಬಿದ್ದಿದ ತಕ್ಷಣವೇ ಬೆನ್ನಿಗೆ ಚುಚ್ಚಿರುವ ಚಾಕನ್ನ ಮತ್ತೆ ಕಿತ್ಕೊಂಡು ಎದೆಗೇನೆ ಚುಚ್ಚೋಕೆ ಹೋಗ್ತಿರ್ತಾನೆ. ಫಸ್ಟ್ ಚುಚ್ಚು ಬಿಜು ಚುಚ್ಚಿದ್ದು, ಇವಾಗ ನಮ್ಮ ಹೀರೋ ಚುಚ್ಚೋಕೆ ಹೋಗ್ತಿರ್ತಾನೆ. ಅಮ್ಮ ಬೇಡ ಅಂತ ಕಿರ್ಚ್ಕೊತಾರೆ. ಅಷ್ಟೇ, ಹುಡುಗ ಬಿಟ್ಬಿಡ್ತಾನೆ. ಅದೇ ಸಮಯದಲ್ಲಿ ಈ ಜಗಳವನ್ನ ನೋಡಿದ ಒಬ್ಬ ವ್ಯಕ್ತಿ ಬಾಸೋ ಗುರುಗಳೇ ಅಂತ ಓಡಿ ಹೋಗ್ತಿರ್ತಾನೆ ಅವರ ಹತ್ರ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಜುಬ್ಬಾ ಅಂಕಲ್ ಆನ್ ಸ್ಪಾಟ್ ಸತ್ತೋಗ್ಬಿಡ್ತಾನೆ. ಆಮೇಲೆ ಏನು ಆ ಜಾಗಕ್ಕೆ ಪೊಲೀಸ್ ಬರುತ್ತೆ, ನಮ್ಮ ಹುಡುಗನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುತ್ತೆ. ಚಿಕ್ಕ ಹುಡುಗ ಅನ್ನೋದ್ರಿಂದ ನೆಕ್ಸ್ಟ್ 3 ವರ್ಷದಲ್ಲಿ ಅವನನ್ನ ರಿಲೀಸ್ ಮಾಡ್ಬಿಡ್ತಾರೆ ಅಂತ ಅನ್ಸುತ್ತೆ. ಆಕ್ಚುಲಿ ನಿಜವಾಗ್ಲೂ ಒರಿಜಿನಲ್ ಆಗಿ ಚುಚ್ಚಿದ್ದು ಯಾರು, ನಮ್ಮ ಬಿಜು. ಅವನ ಹೌಸ್ ಇದು ನೋಡ್ತಿರ್ತಾನೆ. ಆಕ್ಚುಲಿ ಜೈಲಿಗೆ ಹೋಗ್ಬೇಕಾಗಿರೋದು ಅವನೇನೆ, ಆದ್ರೆ ಇವಾಗ ಜೈಲಿಗೆ ಹೋಗಿರೋದು ನಮ್ಮ ಹೀರೋ. ಸೊ ಈ 3 ವರ್ಷ ಗ್ಯಾಪ್ ಅಲ್ಲಿ ಬಿಜು ಅವನ ದೊಡ್ಡಣ್ಣ ಬಿಜು ಮತ್ತೆ ಅವನ ತಮ್ಮ ಬೈಜು ಮೂವರುವೆ ಹಾರ್ಬರ್ ಅಲ್ಲಿ ಈ ಮೀನುಗಳನ್ನ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡೋದು, ಸೇಲ್ ಮಾಡೋದು ಅಂತ ಚೆನ್ನಾಗಿ ಡೆವಲಪ್ ಆಗ್ಬಿಟ್ಟಿರ್ತಾರೆ. ದುಡ್ಡು ಮಾಡ್ತಿರ್ತಾರೆ. ಇಲ್ಲಿ ಈ ಹಸಿರು ಕಲರ್ ಶರ್ಟ್ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅಲ್ವಾ, ಇವರೇನೆ ದೊಡ್ಡಣ್ಣ. ಅದೇ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಮ ಹುಡುಗರಿಗೆ ಹಣವನ್ನು ಕೊಟ್ಟು ಕಳ್ಸಿದ್ರಲ್ಲ ಅವರು. ಇಲ್ಲಿ ಟೀ ಕುಡಿತಾ ಇದ್ದಾನೆ ಅಲ್ವಾ, ಇವನೇನೆ ಬಿಜು. ನಿಜವಾಗ್ಲೂ ಚಾಕುನಿಂದ ಚುಚ್ಚಿ ಆ ಮರ್ಡರ್ ನ ಮಾಡಿದ್ದು. ಇವ್ರುಗಳಿಗೆ ಬೈಜು ಅಂತ ಒಬ್ಬ ತಮ್ಮನು ಇರ್ತಿದ್ದಾನೆ. ಸೊ ಇವ್ರುಗಳ ಕೆಳಗಡೆ ಗುಲಾಮನಾಗಿನೇ ನಮ್ಮ ಹೀರೋ ಕೆಲಸ ಮಾಡ್ತಿರ್ತಾನೆ. ಇವಾಗ ಹೀರೋವಿನ ಫ್ರೆಂಡ್ಸ್ ಇಬ್ಬರು
ನಮ್ಮ ಹೀರೋಗಾಗಿ ಏನನ್ನ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿರುವಂತಹ ಫ್ರೆಂಡ್ಸ್ ಯಾವಾಗ್ಲೂ ಜೊತೆಗೇನೆ ಇರ್ತಾರೆ. ಬ್ಲೂ ಕಲರ್ ಶರ್ಟ್ಸ್ ಅಲ್ಲಿ ಗ್ಯಾಂಗ್ ಆಗಿರ್ತಿದ್ದಾರೆ ನೋಡಿ. ಊರಿಗೆ ಹೋಗ್ಬೇಕು ನಾವು ಹೊರಡ್ತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬಿಜುನುವೆ ಸರಿ ಹೊರಡಿ ಅಂತ ಹೇಳಿ ಕಳಿಸ್ತಾನೆ. ಸ್ವಲ್ಪ ಮೀನುಗಳನ್ನ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ದ ಮೀನುಗಳನ್ನ ಸ್ವಲ್ಪ ತಗೊಂಡು ಮನೆ ಕಡೆಗೆ ಹೊರಡ್ತಾರೆ ಹುಡುಗರು. ಇವ್ರ ಡೈಲಿ ಲೈಫ್ ಏನೇ ಈ ರೀತಿನೇ ಇರ್ತಿದೆ. ಪಾಪ ಹೀರೋ ಮೀನುಗಳನ್ನ ತಗೊಂಡು ಮನೆಗೆ ಬರ್ತಾನೆ. ಮನೆಯಲ್ಲಿ ಅಮ್ಮ ಮತ್ತೆ ತಂಗಿ ಇಬ್ಬರು ಮಾತ್ರವೇ ಇರ್ತಿದ್ದಾರೆ. ಸೊ ತಂಗಿ ಹತ್ರ ಮೀನನ್ನ ತಂದು ಕೊಡ್ತಾರೆ. ನಂತರ ಸ್ನಾನ ಮಾಡ್ತಾನೆ. ರಾತ್ರಿ ಮಲ್ಗೋಕ್ಕೂ ಹೋಗ್ಬಿಟ್ಟಾಯ್ತು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಬಿಜು ಅವನ ತಮ್ಮ ಬೈಜು ಯಾವ್ದೋ ಒಂದು ಹುಡುಗಿನ ಪಿಕಪ್ ಮಾಡ್ಕೊಂಡು ಕ್ರಿಕೆಟ್ ಆಡ್ತಿರುವ ಗ್ರೌಂಡ್ ಅಲ್ಲಿ ಕಾರಲ್ಲಿ ಬಂದ ಹುಡುಗಿ ಜೊತೆ ಸೇರಿ ಇವನು ಆಟ ಆಡ್ತಿರ್ಬೇಕಾದ್ರೆ ಇದನ್ನ ಕ್ರಿಕೆಟ್ ಆಡ್ತಿರುವ ಹುಡುಗರು ನೋಡ್ಬಿಟ್ಟು ಬಂದು ಏನೋ ಮಾಡ್ತಿದ್ಯಾ ಅನ್ನೋ ರೀತಿ ಕೇಳ್ತಾರೆ. ಅದಕ್ಕೆ ತಕ್ಷಣವೇ ಹುಡುಗ ನಾನು ಯಾರು ಗೊತ್ತಾ, ನಮ್ಮ ಅಣ್ಣ ಯಾರು ಗೊತ್ತಾ ಅಂತ ಜೋರ್ ಮಾಡ್ಕೊಂಡು ಹುಡುಗರಿಗೇನೆ ಹೊಡೆಯೋದಕ್ಕೆ ಬರ್ತಾನೆ. ತಕ್ಷಣವೇ ಆ ಹುಡುಗರು ಸುಮ್ನೆ ಇರದೆ ಬೈಜುವನ್ನ ಹಿಡಿದು ಸರಿ ಹೊಡೆದು ಕಟ್ಟಾಕಿ ಪೋಳಲ್ಲಿ ನೇತಾಡೋಕೆ ಬಿಟ್ಬಿಟ್ಟಿರ್ತಾರೆ. ಇವಾಗ ಈ ವಿಷಯ ಅಣ್ಣ ದೊಡ್ಡಣ್ಣನಿಗೆ ಬರುತ್ತೆ. ತಕ್ಷಣವೇ ದೊಡ್ಡಣ್ಣ ಬೈಜುವನ್ನ ಹುಡುಗಿ ಗ್ರೌಂಡ್ ಗೆ ಬರ್ತಾನೆ. ಬಂದು ನೋಡಿದ್ರೆ ಹುಡುಗನನ್ನ ಕಟ್ಟಾಕಿಟ್ಟಿರ್ತಾರೆ ಹುಡುಗರು. ನನ್ನ ತಮ್ಮನ ಮೇಲೆ ಕೈ ಇಟ್ಟಿದ್ದು ಯಾರು ಅಂತ ಪಂಚನೆ ಎತ್ತಿ ಕಟ್ಕೊಂಡು ಮುಂದೆ ಬರ್ತಾರೆ ಅಣ್ಣ. ನಿಂತಿರುವ ಹುಡುಗರು ಅವರಿಗೆ ಅಟ್ಯಾಕ್ ಮಾಡೋಕೆ ಹೋದ್ರೆ ಅವ್ರಿಗೆ ಎಲ್ಲರಿಗೂ ಹೊಡೆದು ಆರಿಸ್ಬಿಡ್ತಾರೆ. ಅದೇ ಸಮಯದಲ್ಲಿ ಗನ್ ಶಾಟ್ ಆಗುವ ಸದ್ದು. ತಕ್ಷಣವೇ ದೊಡ್ಡಣ್ಣ ಸೈಲೆಂಟ್ ಆಗ್ಬಿಡ್ತಾನೆ. ಈ ಕಡೆ ಗನ್ನಲ್ಲಿ ಶೂಟ್ ಮಾಡಿದ್ದು ಯಾರು ಅಂತ ನೋಡಿದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಕೈಯಲ್ಲಿ ಗನ್ನನ್ನ ಹಿಡಿದು ಸುಮ್ನೆ ಮಾಸ್ ತೋರಿಸ್ತಿರ್ತಾರೆ. ಅದೇ ಸಮಯದಲ್ಲಿ ಈ ವಿಷಯ ಗೊತ್ತಾಗಿ ನಮ್ಮ ಹೀರೋ ಕೂಡ ಆ ಜಾಗಕ್ಕೆ ಬರ್ತಾನೆ. ಹೀರೋ ಬೇರೆ ಅಯ್ಯೋ ಅಂತ ಓಡಿ ಬಂದು ಬೈಜುಗೆ ಕಟ್ಟಿ ಹಾಕಿ ಇಟ್ಟಿರುವ ಹಗವನ್ನ ಬಿಚ್ಕೊಡ್ತಾನೆ. ಏನು ನಿನ್ನ ಪಾಡಿಗೆ ಬಂದೆ ಹಗವನ್ನ ಬಿಚ್ಕೊಟ್ಟೆ, ಏನು ದೊಡ್ಡ ಪಂಟನ ನೀನು ಅಂತ ಗನನ ತೋರಿಸಿ ಹೆದರ್ಸ್ತಿರ್ತಾರೆ. ಫಟ್ ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ನಮ್ಮ ಹೀರೋ ಗನನ ಕಿತ್ಕೊತಾನೆ. ತಕ್ಷಣವೇ ಅಲ್ಲಿ ಸುತ್ತಿರುವ ಹುಡುಗರು ಅಟ್ಯಾಕ್ ಮಾಡೋಕೆ ಬರ್ತಾರೆ ನೋಡಿ. ನಮ್ಮ ಹುಡುಗ ಕೆಳಗಡೆ ಪಾಯಿಂಟ್ ಮಾಡಿ ಒಂದು ಶಾಟ್ ಗನ್ನಿಂದ ಅಷ್ಟೇ ಅಲ್ಲಿದ್ದ ಎಲ್ಲ ಹುಡುಗರು ಎದ್ದು ಬಿದ್ದು ಓಡಿ ಹೋಗ್ಬಿಡ್ತಾರೆ. ಜೋರ್ ಮಾಡಿದ ಒಂದು 5 ಜನರಿಗೆ ಮಾತ್ರ ಹೊಡೆದು ಬೈಜುವನ್ನ ಹೇಗೆ ಕಟ್ಟಾಕಿದ್ರು ಅದೇ ರೀತಿ ಕಟ್ಟಾಕ್ಬಿಟ್ಟು ಅಲ್ಲಿಂದ ಸುಮ್ನೆ ಹೋಗ್ಬಿಡ್ತಾರೆ. ಆಮೇಲೆ ಊರಲ್ಲಿ ಹಬ್ಬ ನಡೀತಿರುತ್ತೆ. ಆ ಹಬ್ಬದಲ್ಲಿ ಒಬ್ಳು ಬಿಡೋ ಹುಡುಗಿ ನಮ್ಮ ಹೀರೋ ಜೊತೆ ಸ್ಕೂಲ್ ಅಲ್ಲಿ ಒಟ್ಟಿಗೆ ಓದಿದ ಹುಡುಗಿ. ಆ ಒಂದು ಕಾರಣಕ್ಕಾಗಿ ಅವನ ಕೈಯಲ್ಲಿ ಆದಷ್ಟು ಹೆಲ್ಪ್ ಅನ್ನ ಹುಡುಗಿಗೆ ಮಾಡ್ತಿರ್ತಾನೆ. ಅವರಿಗೆ ಒಂದು ಮಗು ಕೂಡ ಇರ್ತಿರುತ್ತೆ. ಈ ವಿಷಯವನ್ನ ದೊಡ್ಡಣ್ಣ ನೋಡ್ತಾನೆ. ನೋಡ್ಬಿಟ್ಟು ಯಾರೋ ಹುಡುಗಿ ತುಂಬಾನೇ ಸುಂದರವಾಗಿ ಇರ್ತಿದ್ದಾಳಲ್ಲ ಅಂತ ಕೇಳಿ ವಿಚಾರಿಸ್ತಾರೆ. ಮ್ಯಾಟರ್ ಅನ್ನ ಹೇಳಿದ ತಕ್ಷಣವೇ ಹೊರಗಡೆ ಏನೋ ತಪ್ಪಾಗಿ ಮಾತಾಡ್ತಿದಾರಂತೆ. ನಮ್ಮ ಹೀರೋ ಏನೋ ಆ ಹುಡುಗಿಯನ್ನ ಇಟ್ಕೊಂಡಿದ್ದಾನೆ ಮಡಿಕೊಂಡಿದ್ದಾನೆ ಅಂತ. ಸೊ ನಮ್ಮ ಹೀರೋ ಹತ್ರ ಸ್ವಲ್ಪ ಹಣವನ್ನ ಕೊಟ್ಬಿಟ್ಟು ಹೋಗ್ ನೋಡು, ಆ ಕಡೆ ಸ್ವಲ್ಪ ಕೆಲಸ ಇರ್ತಿದೆ ಅದನ್ನ ಹೋಗಿ ಮಾಡಿ ಬಾ ಅಂತ ಹೇಳಿ ಕಳಿಸ್ಬಿಟ್ಟು ಹಿಂದೆನೆ ಫಾಲೋ ಮಾಡಿ ಹೋಗ್ತಾರೆ ದೊಡ್ಡಣ್ಣ. ಅದೇ ಸಮಯದಲ್ಲಿ ಈ ಬಿಸ್ನೆಸ್ ಪ್ರಾಬ್ಲಮ್, ಬಿಸ್ನೆಸ್ ಕಾಂಪಿಟೇಷನ್ ಗಾಗಿ ದೊಡ್ಡಣ್ಣ ಸಾಯಿಸೋದಕ್ಕಾಗಿ ಒಂದು ಗ್ರೂಪ್ ಊರೊಳಗಡೆ ಇಳಿದು ಬಿಟ್ಟಿರ್ತಾರೆ. ಆಲ್ರೆಡಿ ಇವ್ರಗಳ ಮೇಲೆ 2 ಮರ್ಡರ್ ಕೇಸ್ ಇರ್ತಿದೆ ಅಂತೆ. ಪೊಲೀಸರ್ಸ್ ಎಲ್ಲ ಜಾಗದಲ್ಲಿ ಇರ್ತಾರೆ. ಇವ್ರುಗಳು ಹೋಗ್ತಿರೋದನ್ನು ನೋಡ್ತಾರೆ. ಇದ್ರು ರಿಟೈರ್ ಆಗೋವರೆಗೂ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬೇಡ, ನಾವು ಪೆನ್ಷನ್ ನ ತಗೋಬೇಕು ಅಂದ್ಬಿಟ್ಟು ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಏನೇ ಆದ್ರೂ ಕೇರ್ ಮಾಡೋದಿಲ್ಲ ಅನ್ನೋ ರೀತಿ ಸೈಲೆಂಟ್ ಆಗಿ ಇದ್ಬಿಡ್ತಾರೆ ಪೊಲೀಸರ್ಸ್. ಆಗಿರ್ಬೇಕಾದ್ರೆ ಆ ಬಿಡೋ ಹುಡುಗಿ ಹತ್ರ ಕೆಲವೊಂದು ರೌಡಿ ಹುಡುಗರು ಬಂದು ಗಲಾಟೆ ಮಾಡ್ತಿರ್ತಾರೆ. ಹಿಂದೆ ಕೈನೇ ಇಟ್ಬಿಡ್ತಾರೆ. ಸೊ ಇದನ್ನ ನೋಡಿದ ತಕ್ಷಣ ದೊಡ್ಡನ ಟೆನ್ಷನ್ ಆಗ್ಬಿಟ್ಟು ಟ್ಯೂಬ್ ಲೈಟ್ ಅನ್ನ ಬೇಚ್ಕೊಂಡು ಅಲ್ಲಿರೋ ಹುಡುಗರಿಗೆ ಹೊಡಿತಾರೆ. ಹೊಡೆದು ಎಲ್ಲ ಹುಡುಗರನ್ನು ಓಡಿಸ್ತಿರ್ತಾರೆ. ಆ ಹುಡುಗಿ ಮುಂದೆ ಸಿಂಪತಿನ ಕ್ರಿಯೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೋ ಏನೋ. ಆ ಹುಡುಗರನ್ನ ಇವರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಇವರನ್ನ ಸಾಯಿಸೋದಕ್ಕಾಗಿ ಒಂದು ಗ್ರೂಪ್ ಊರೊಳಗಡೆ ಬಂದಿದ್ದಾರೆ ಅಲ್ವಾ. ಆ ಮರ್ಡರರ್ಸ್ ವೆಪನ್ಸ್ ಜೊತೆಗೆ ಅಣ್ಣನನ್ನ ಚೇಸ್ ಮಾಡಿ ಓಡಿ ಹೋಗ್ತಾರೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋ ಅಲ್ಲಿಗೆ ಬಂದ್ಬಿಡ್ತಾನೆ. ಎಲ್ಲಾ ಹುಡುಗರ ಟಾರ್ಗೆಟ್ ದೊಡ್ಡಣ್ಣನ ಮೇಲೇನೆ ಇರುತ್ತೆ. ಸೊ ದೊಡ್ಡಣ್ಣ ಸಾಯಿಸೋದಕ್ಕೆ ಒಬ್ಬೊಬ್ಬನವೇ ಮಚ್ಚುಗಳನ್ನ ಮಚ್ಚು ಚಾಕು ಅಂತ ಹಿಡ್ಕೊಂಡು ಬರ್ತಾರೆ ನೋಡಿ. ಅಷ್ಟು ಜನರನ್ನು ಅವರ ಹತ್ರ ಕೂಡ ಹೋಗೋಕೆ ಬಿಡದೆ ನಮ್ಮ ಹೀರೋನೇ ಎಲ್ಲರನ್ನು ತೊಡೆದು ಹೊಡೆದು ಜಗಳ ಮಾಡ್ತಿರ್ತಾನೆ. ಒಬ್ಬನನ್ನ ಕೂಡ ಹತ್ರ ಬಿಟ್ಟಿರೋದಿಲ್ಲ. ಸೂಪರ್ ಆಗಿರುತ್ತೆ ಈ ಫೈಟ್ ಸೀನ್ಸ್ ಎಲ್ಲ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಚರ್ಚಲ್ಲಿ ಪ್ರೇಯರ್ ಅನ್ನ ಮಾಡ್ಕೋಬಿಟ್ಟು ಇವಾಗ ಜೊತೆಗೆ ಬರ್ತಿದ್ದಾರೆ ಅಲ್ವಾ ಇಬ್ಬರು ಹುಡುಗಿಯರು. ನಮ್ಮ ಹೀರೋನ ತಂಗಿ ಜೊತೆ ಹುಡುಗಿ ಬರ್ತಿದ್ದಾಳೆ ಅಲ್ವಾ, ಇವಳೇನೆ ಈ ಮೂವಿಯ ಹೀರೋಯಿನ್ ಅನ್ಸುತ್ತೆ. ಈ ಹುಡುಗಿಯ ಬಗ್ಗೆ ಇನ್ನೊಂದು ವಿಷಯ ಕೂಡ ಹೇಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಜುಬ್ಬಾ ಅಂಕಲ್ ಸತ್ತೋದ ಅಲ್ವಾ, ಮರ್ಡರ್ ಆದ ಅಲ್ವಾ, ಅವನನ್ನು ಕೊಂದಿದ್ದೆ ನಮ್ಮ ಹೀರೋ ಅಂತ ಹೇಳಿ ಅವನನ್ನ ಜೈಲಿಗೆ ಕೂಡ ಹಾಕಿದ್ರಲ್ವಾ. ಸೊ ಆ ಜುಬ್ಬಾ ಅಂಕಲ್ ಮಗಳೇನೆ ಈ ಹೀರೋಯಿನ್. ಅವಳು ಡೈರೆಕ್ಟ್ ಆಗಿ ಮನೆಗೆ ಬರೋದೇನು, ಅಮ್ಮ ಅವರ ಹತ್ರ ನಿಮ್ಮ ಮಗನನ್ನ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳೋದೆಲ್ಲ ಏನು, ಅದಕ್ಕೆ ಅಮ್ಮ ನಿಮ್ಮ ತಂದೆಯವರು ಸತ್ತೋದ ಮೇಲೆ ಎಲ್ಲವೇ ಹಾಗೆ ಚೇಂಜ್ ಆಗೋಯ್ತು ಅಂತ ಹೇಳಿ ಅಳ್ತಿರ್ತಾರೆ. ಆ ಹುಡುಗಿ ನೀವು ಅಳ್ಬೇಡಿ ಅಂತ ಅವರನ್ನ ಸಮಾಧಾನ ಮಾಡ್ತಿರ್ತಾಳೆ. ಹೀಗೇನೆ ವಿಚಿತ್ರವಾಗಿ ಹೋಗ್ತಿರುತ್ತೆ. ನಮ್ಮ ಹುಡುಗನ ಒಂದು ಹಳೆ ಫೋಟೋ ಕೂಡ ಇರುತ್ತೆ ಅಲ್ಲಿ. ಅದನ್ನು ತಗೊಂಡು ಹೌಸ್ ಇಟ್ಕೋತಾಳೆ ಹುಡುಗಿ. ಆವಾಗ ಅಲ್ಲಿಗೆ ಬಂದಿದ್ದ ನಮ್ಮ ಹೀರೋ ಏನೇ ನಿನಗೆ ಇಲ್ಲಿ ಕೆಲಸ, ಹೋಗಿ ನಿನ್ನ ಮನೆಗೆ ಅಂತ ಓಡಿಸ್ತಾನೆ. ಏನಕ್ಕೆ ಈ ಹುಡುಗಿಯನ್ನ ಮನೆ ಒಳಗಡೆ ಬಿಡ್ತಿದ್ದೀರಾ, ಇವಳನ್ನ ನೋಡಿದ್ರೇನೆ ಇವರ ಅಪ್ಪನ ನೆನ್ಪೇನೆ ನನಗೆ ಬರ್ತಿರೋದು, ಇನ್ ಮುಂದೆ ಆ ಹುಡುಗಿಯನ್ನ ಮನೆ ಒಳಗಡೆ ಸೇರಿಸಬೇಡಿ ಅಂತ ಸದ್ ಮಾಡ್ತಿರ್ತಾನೆ. ಆದ್ರೆ ಆ ಕಡೆ ಆ ಹುಡುಗಿಯನ್ನ ನೋಡಿದ್ರೆ ಸೈಲೆಂಟ್ ಆಗಿ ನಮ್ಮ ಹೀರೋವನ್ನ ಲವ್ ಮಾಡ್ತಿರ್ತಾಳೆ. ಬರೀ ಫೋಟೋವನ್ನ ಇಟ್ಕೊಂಡು ಅದ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ಮಾತಾಡ್ತಿರ್ತಾಳೆ ಹುಡುಗಿ. ಇದನ್ನ ನೋಡುವ ಅವರ ಅಮ್ಮನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇವಳಿಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಮೇಲೆ ಕೋಪನೆ, ಅವನೇನೆ ಅವರ ಅಪ್ಪನನ್ನು ಕೊಂದ್ಬಿಟ್ಟಿದ್ದು ಅಂತ. ಆದ್ರೆ ಜೊತೆಗೇನೆ ಓದ್ತಾ ಇರುವ ನಮ್ಮ ಹೀರೋವನ ತಂಗಿ ಜೊತೆ ಮಾತಾಡ್ಬೇಕಾದ್ರೇನೆ ಅವರ ಅಪ್ಪ ತಪ್ಪಾದ ಐಡಿಯಾವನ್ನ ಇಟ್ಕೊಂಡು ಅವರ ಮನೆ ಒಳಗಡೆ ಬಂದಿದ್ದು, ನಿಜವಾಗ್ಲೂ ಚುಚ್ಚಿದ್ದು ಬೇರೆ ಒಬ್ಬ. ಆದ್ರೆ ನಮ್ಮ ಹೀರೋ ಅವನ ಮೇಲೆ ಅದನ್ನ ಎತ್ತಾಕೊಂಡು ಅವನು ಜೈಲಿಗೆ ಹೋಗಿದ್ದು ಅಂತ ಎಲ್ಲವೇ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಇದ್ರ ಬಗ್ಗೆ ಅವರ ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ಅದನ್ನ ಕೇಳೋದಕ್ಕೆ ರೆಡಿಯಾಗೇ ಇಲ್ಲ.
ಊರಲ್ಲಿ ಇರ್ತಿರೋರು ಎಲ್ಲರೂ ನನ್ನನ್ನ ತಪ್ಪಾಗಿ ಮಾತಾಡ್ತಾರೆ. ಅಪ್ಪನನ್ನ ಕೊಂದವನ ಜೊತೆನೆ ಈ ಮಟ್ಟಿಗೆ ಈ ಹುಡುಗಿ ಜೋಲ್ ಬಿಡ್ತಿದ್ದಾಳಲ್ಲ ಅಂತ ನಿನ್ ಬಗ್ಗೆನೂ ತಪ್ಪಾಗಿ ಮಾತಾಡ್ತಾರೆ ಅಂತ ಅಮ್ಮ ಎಷ್ಟೇ ಹೇಳಿದ್ರು ಆ ಹುಡುಗಿ ಕೇಳೋದಕ್ಕೆ ರೆಡಿಯಾಗೇ ಇಲ್ಲ. ಅದೇ ಸಮಯದಲ್ಲಿ ಈ ಕಡೆ ನೋಡ್ಬೇಕಾದ್ರೆ ಸಡನ್ ಆಗಿ ದಿನಸಿ ಐಟಮ್ಸ್, ಬಾಳೆಹಣ್ಣು ಅಂತ ಎಲ್ಲವನ್ನು ತಗೊಂಡ್ ಬಂದ ವಿಡಿಯೋ ಹುಡುಗಿಯ ಮನೆಗೆ ಕೊಟ್ಬಿಟ್ಟು ಸತ್ತೋದ ಹುಡುಗಿಯ ಹಸ್ಬೆಂಡ್ ಅವನ ಫೋಟೋವನ್ನೆಲ್ಲ ನೋಡಿ ಪ್ರೇಯರ್ ಎಲ್ಲ ಮಾಡ್ಕೋತಿರ್ತಾರೆ ದೊಡ್ಡಣ್ಣ. ಅಲ್ಲಿರುವ ಅಜ್ಜಿ ಹತ್ರ ಸ್ವಲ್ಪ ಹಣವನ್ನ ಕೊಟ್ಟು ಏನನ್ನಾದ್ರೂ ತಗೊಂಡು ಬನ್ನಿ ಅಂತ ಹೇಳಿ ಅವರನ್ನ ಹೊರಗಡೆ ಬೇರೆ ಕಳಿಸ್ತಾನೆ. ಹಣವೆಲ್ಲ ಏನು ನೀವು ಕೊಡೋದು ಬೇಕಾಗಿಲ್ಲ, ಇದಕ್ಕೆಲ್ಲ ಅವಶ್ಯಕತೆನೇ ಇಲ್ಲ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹುಡುಗಿ ಸಾಫ್ಟ್ ಆಗಿನೇ ಹೇಳ್ತಾಳೆ. ಆದ್ರೂ ಕೇಳ್ದೆ ಮನೆ ಖರ್ಚಿಗೆ ಇಟ್ಕೊಳ್ಳಮ್ಮ ಅಂತ ತುಂಬಾ ಹಣವನ್ನ ತೆಗೆದು ಆ ಹುಡುಗಿ ಕೈಗೆ ಕೊಡ್ತಿರ್ತಾರೆ. ತಗೋ ಇಟ್ಕೋ ಅಂತ ಅವನ ಹೆಂಡತಿ ಕೈಯನ್ನು ಹಿಡಿಯೋ ರೀತಿ ಸ್ಟ್ರಾಂಗ್ ಆಗಿ ಆ ಹುಡುಗಿ ಕೈಯನ್ನ ಬೇರೆ ಹಿಡಿತಿರ್ತಾನೆ. ಆ ಜಾಗದಲ್ಲಿ ಹುಡುಗಿಗೆ ಕೋಪ ಬಂದ್ಬಿಡುತ್ತೆ. ಕೈಯನ್ನ ತೆಗಿ, ಯಾವ ಪ್ರಯತ್ನದಲ್ಲಿ ನೀನು ಇಲ್ಲಿಗೆ ಬಂದಿದ್ಯಾ, ಏನು ನಿನ್ನ ಐಡಿಯಾ ಅಂತ ಎಲ್ಲವೂ ನನಗೆ ಗೊತ್ತು, ತಗೋ ನಿನ್ನ ಬಾಳೆಹಣ್ಣು, ನಿನ್ನ ದಿನಸಿ ಅಂಗಡಿ ಐಟಮ್ಸ್ ಎಲ್ಲವನ್ನು ತಗೊಂಡು ಹೋಗು ಅಂತ ಎಲ್ಲವನ್ನು ತೆಗೆದು ಹೊರಗಡೆ ಬಿಸಾಕಿ ಸದ್ ಮಾಡ್ತಿರ್ತಾಳೆ. ಆವಾಗ ದೊಡ್ಡನ ಟೆನ್ಷನ್ ಆಗಿ, ಯಾಕೆ ನನಗೆ ಗುಲಾಮ್ನಾಗಿ ಕೆಲಸ ಮಾಡ್ತಿದ್ದಾನೆ ಆ ಹೀರೋ, ಅವನಿಗಿಂತ ಜಾಸ್ತಿ ಹಣವನ್ನ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದೀನಿ, ಆದ್ರೆ ನೀನು ಅವನನ್ನ ಮಡಿಕೋತೀಯ, ನನ್ನನ್ನ ಮಡಿಕೊಳ್ಳಲ್ವಾ ಅಂತ ಕೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಪಾಪ ಈ ಹುಡುಗಿಗೆ ತುಂಬಾನೇ ಅಳು ಬಂದ್ಬಿಡುತ್ತೆ. ಆಮೇಲೆ ನಮ್ಮ ಹೀರೋ ಬಜ್ಜಿ ಬೋಣ ಅಂತ ತಗೊಂಡು ಆ ಹುಡುಗಿ ಮನೆಗೆ ಬರ್ತಾನೆ. ಬಂದು ನೋಡ್ಬೇಕಾದ್ರೆ ಈ ರೀತಿ ಐಟಮ್ಸ್ ಎಲ್ಲ ಹೊರಗಡೆ ಬಿದ್ದಿರುತ್ತೆ. ಏನಾಯ್ತು ಅಂತ ವಿಚಾರಿಸಿದ್ರೆ, ನಿನ್ನ ಬಾಸು ಬಿಜು ಅವರ ಅಣ್ಣ ಇಲ್ಲಿಗೆ ಬಂದ, ಈ ರೀತಿ ಎಲ್ಲ ಮಾತಾಡ್ದ, ಹೊರಗಡೆ ಎಲ್ಲರೂ ನಮ್ಮ ಬಗ್ಗೆ ಈ ರೀತಿನೇ ಮಾತಾಡ್ಕೋತಿದ್ದಾರೆ ಅನ್ಸುತ್ತೆ. ಸೊ ಇನ್ ಮುಂದೆ ನೀನುವೇ ಇಲ್ಲಿಗೆ ಬರಬೇಡ, ನನಗೆ ಏನನ್ನು ನೀನು ಮಾಡಬೇಡ, ನೀನು ಒಳ್ಳೆ ಅಭಿಪ್ರಾಯದಲ್ಲೇ ಎಲ್ಲವನ್ನು ಮಾಡ್ತಿದ್ಯಾ, ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಈ ಊರಿನ ಜನರಿಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಿ ಹತ್ಕೊಂಡೆ ಮನೆ ಒಳಗಡೆ ಹೋಗ್ಬಿಡುತ್ತೆ ಆ ಹುಡುಗಿ. ಪಾಪ ಇದನ್ನ ಕೇಳಿ ನಮ್ಮ ಹೀರೋ ತುಂಬಾನೇ ಬೇಜಾರಾಗ್ಬಿಡ್ತಾನೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ದೊಡ್ಡಣ್ಣ, ಅವನು ಒಂಥರ ವಿಚಿತ್ರ. ಅವನು ಹೇಗೆ ಅಂದ್ರೆ ಹೇಗಾದ್ರೂ ದುಡ್ಡು ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು ಅಂತ ಏನನ್ನ ಬೇಕಾದ್ರೂ ಮಾಡ್ತಾನೆ. ಹಳೆ ಮೀನುಗಳನ್ನೆಲ್ಲ ಹೊಸ ಮೀನುಗಳ ಜೊತೆ ಮಿಕ್ಸ್ ಮಾಡಿ ಅದನ್ನ ಹಾಗೆ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ಬೇಕು ಅಂತ ಅನ್ಕೋತಾನೆ. ಅದಕ್ಕಾದ ಕೆಲಸವೆಲ್ಲ ನಡೀತಿರುತ್ತೆ ರಾತ್ರಿ ಹೊತ್ತಲ್ಲಿ ಫ್ಯಾಕ್ಟರಿಯಲ್ಲಿ. ಆ ಸಮಯದಲ್ಲಿ ಆ ಜಾಗಕ್ಕೆ ನಮ್ಮ ಹೀರೋ ಬರ್ತಾನೆ. ಏನು ಇವನು ಇಷ್ಟೊತ್ತಿಗೆ ಬರ್ತಿದ್ದಾನಲ್ಲ ಅಂತ ದೊಡ್ಡಣ್ಣ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾನೆ. ಸೊ ಬಂದಿದ್ದ ನಮ್ಮ ಹುಡುಗ, ನೀವು ಆ ಹುಡುಗಿ ಮನೆಗೆ ಹೋಗಿದ್ರ ಅಂತಲ್ಲ, ಇನ್ ಮುಂದೆ ಆ ಮನೆಗೆ ಹೋಗೋ ಕೆಲಸವೆಲ್ಲ ಇಟ್ಕೋಬಿಡಿ ಅಣ್ಣ ಅಂತ ಫಸ್ಟ್ ಸಾಫ್ಟ್ ಆಗಿನೇ ಹೇಳ್ತಾನೆ ಹುಡುಗ. ಯಾಕೋ ನಾನು ಹೋಗ್ಬಾರ್ದು, ನೀನು ಹೋಗ್ಬೋದು, ನಾನು ಹೋಗ್ಬಾರ್ದಾ, ನಿನಗಿಂತ ನಾನು ಜಾಸ್ತಿ ಹಣವನ್ನ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನಿನಗೆ ಫೋನ್ ಕಾಲ್ ಮಾಡ್ಬಿಟ್ಲಾ ಅಂತ ಹೇಳಿ ಆ ಹುಡುಗಿ ಬಗ್ಗೆ ಕೆಡದಾಗಿ ಮಾತಾಡ್ಬೇಕಾದ್ರೆ ಬಟ್ ಅಂತ ಗಣನ ತಗೊಂಡು ದೊಡ್ಡಣ್ಣ ಹೆಡ್ಗೆನೆ ಪಾಯಿಂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡಿ ಕೊಂದ್ಬಿಟ್ಟು ಹೋಗ್ತಾನೆ ಇರ್ತೀನಿ, ಹುಷಾರು ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆ ಹುಡುಗಿಗಾಗಿ ನನ್ನನ್ನೇ ನೀನು ಹೆದರಾಕೋಬಿಟ್ಟಿಯಲ್ಲ, ಐತೆ ಕಣೋ ನಿನಗೆ ಅಂತ ಇವರು ಜೋರಾಗಿ ಸದ್ ಮಾಡ್ತಿರ್ತಾರೆ. ನಂತರ ನಮ್ಮ ಹೀರೋ ಪಾರ್ಟಿ ಆಫೀಸ್ ಅಲ್ಲಿ ಕೂತು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ಫ್ರೆಂಡ್ ಹುಡುಗ ಬಿಜು ಅಲ್ಲಿಗೆ ಬರ್ತಾನೆ. ವಿಷಯ ಏನು ಅಂತ ನನಗೂ ಗೊತ್ತಾಯ್ತು, ಒಂದು ಹುಡುಗಿಗಾಗಿ ದೊಡ್ಡನ ಅವರ ತಲೆಗೆ ನೀನು ಗಣ್ಣಿಂದ ಪಾಯಿಂಟ್ ಮಾಡ್ಬಿಡ್ತೀಯಾ, ಬಾ ದೊಡ್ಡನ ಹತ್ರ ನೀನು ಕ್ಷಮೆನ ಕೇಳು ಅಂತ ಕರೀತಾನೆ ಬಿಜು. ಇಲ್ಲಿ ನೋಡು ಅದೆಲ್ಲ ಸರಿ ಬರೋದಿಲ್ಲ ಅಂತ ಫಸ್ಟ್ ಸೈಲೆಂಟ್ ಆಗಿನೇ ಹೇಳ್ತಾನೆ ಹೀರೋ. ಆದ್ರೆ ಜೊತೆಗೆ ಬಂದಿರುವ ತಮ್ಮ ಹುಡುಗ ಬೈಜು ಸ್ವಲ್ಪ ಓವರ್ ಆಗಿನೇ ಆಡ್ತಿರ್ತಾನೆ. ಆ ಹುಡುಗಿ ಬಗ್ಗೆ ಇವನು ಇವಾಗ ತಪ್ಪಾಗಿ ಮಾತಾಡ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಅಣ್ಣ ತಮ್ಮ ಇಬ್ಬರಿಗೂ ನಮ್ಮ ಹೀರೋ ಇವಾಗ ಹೊಡಿಬೇಕಾಗಿರೋ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ದೊಡ್ಡ ಗಲಾಟೆನೆ ಆಗ್ಬಿಡುತ್ತೆ ಆ ಜಾಗದಲ್ಲಿ. ಆವಾಗ್ಲೇನೆ ಆ ಲೋಕಲ್ ರೌಡಿ ಕನ್ನಡಕ ಹಾಕೊಂಡಿದಾರಲ್ಲ ಅವರೇನೆ ಅವರು ಹುಡುಗರನ್ನ ತಡೆದು ಇದೇನು ಪಾರ್ಟಿ ಆಫೀಸ್ ಅಂತ ಅನ್ಕೊಂಡಿದೀರಾ, ಏನಂತ ಅನ್ಕೊಂಡಿದೀರಾ, ಇನ್ನೊಂದು ಸಲ ಈ ರೀತಿ ಮಾಡಿದ್ರೆ ಅಷ್ಟೇ ಕೈ ಕಾಲನ್ನ ಮುರಿದು ಬಿಡ್ತೀನಿ, ಅಷ್ಟೇ ನೋಡ್ಕೊಳ್ಳಿ ನಿಮಗೆ, ಹೋಗ್ರೋ ಇಲ್ಲಿಂದ ಅಂತ ಹುಡುಗರನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ರಾತ್ರಿ ನಮ್ಮ ಹೀರೋ ಮಲ್ಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಇವನ ಚಿಕ್ಕ ವಯಸ್ಸಿನಲ್ಲಿ ಇವಾಗ ಜಗಳ ಮಾಡ್ಕೊಂಡು ಹೋಗಿದ್ದಾನೆ ಅಲ್ವಾ, ದೊಡ್ಡವನು ಅಲ್ಲ ಚಿಕ್ಕವನು ಅಲ್ಲ, ಮಧ್ಯದವನು ಬಿಜು. ಆ ಬಿಜುನೇ ಪೈಜಾಮ ಅಂಕಳಿಗೆ ಚಾಕುನಿಂದ ಚುಚ್ಚಿರ್ತಾನೆ. ಅವೆಲ್ಲ ಒಂದು ಸೆಕೆಂಡ್ ಕನ್ಸ್ ರೀತಿ ಬಂದು ಹೋಗುತ್ತೆ. ಇಷ್ಟು ಜಗಳ ಆಗಿದೆ, ಗಲಾಟೆ ಆಗಿದೆ. ರಾತ್ರಿ ನಮ್ಮ ಹುಡುಗ ನಿದ್ದೆ ಇಲ್ಲದೆ ಎದ್ದು ಹೊರಗಡೆ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ ಹುಡುಗ ಬಿಜು ಆ ಜಾಗದಲ್ಲಿ ಕೂತಿರ್ತಾನೆ. ನಾವು ಹೇಗೆಲ್ಲ ಇರ್ತಿದ್ವಿ, ಆದ್ರೆ ಕೊನೆಗೆ ಈ ರೀತಿ ಜಗಳ ಮಾಡ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ನಮ್ಮ ಹೀರೋ ಬೇಜಾರಾಗ್ತಿರ್ತಾನೆ. ಸಿಗರೆಟ್ ಇದ್ರೆ ಕೂಡ ಒಂದು ದಮ್ಮನ ಹಾಕೋಣ ಅಂತ ಬಿಜುನು ನಮ್ಮ ಹೀರೋ ಹತ್ರ ಇಂದ ತಗೋತಾನೆ. ನನ್ನ ಅಪ್ಪ ಮಾತ್ರ ಇದ್ದಿದ್ರೆ ಇವೆಲ್ಲ ನಡೀತಾ ಇರ್ಲಿಲ್ಲ ಅಲ್ವಾ, ನನ್ನ ಅಪ್ಪ ಇವಾಗ ಎಲ್ಲಿ ಇರ್ತಿದಾನೋ ಅವನು ಅಂತ ಬಿಜು ಹತ್ರ ಬೇಜಾರಾಗ್ತಿರ್ತಾನೆ ಹೀರೋ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೇಗೋ ಎಲ್ಲವೇ ಆಗೋಗ್ಬಿಟ್ಟಿದೆ, ನೆಕ್ಸ್ಟ್ ಏನಾಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾನೆ ಬಿಜು. ಜಗಳವನ್ನೆಲ್ಲ ಬರ್ತು ಇವಾಗ ಹುಡುಗರು ಸಮಾಧಾನ ಆಗ್ಬಿಟ್ಟಿದ್ದಾರೆ. ಆದ್ರೆ ಅಲ್ಲೇನೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗುತ್ತೆ. ಏನದು, ಇವ್ರುಗಳ ಹಳೆ ಮೀನನ್ನ ಹೊಸ ಮೀನಿಗೆ ಮಿಕ್ಸ್ ಮಾಡಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಗೊತ್ತು ಅಲ್ವಾ. ಸೊ ಅದ್ರಲ್ಲಿ ಹಳೆ ಮೀನುಗಳನ್ನೆಲ್ಲ ಇಟ್ಟು ಅಮೋನಿಯಾ ಕೆಮಿಕಲ್ ನ ಮಿಕ್ಸ್ ಮಾಡಿ ಅದು ಹಳೆ ಮೀನು ಅಂತ ಗೊತ್ತಾಗಬಾರ್ದು, ಅದರಿಂದ ಸ್ಮೆಲ್ ಬರಬಾರ್ದು ಅಂತ ಅದನ್ನ ಆಡ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಆ ಜಾಗಕ್ಕೆ ಪೊಲೀಸ್ ಬರುತ್ತೆ. ಜೊತೆಗೇನೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದಾನು ಆಫೀಸರ್ಸ್ ಬಂದ್ಬಿಟ್ಟಿರ್ತಾರೆ. ಚೆಕ್ ಮಾಡಿ ನೋಡಿದ್ರೆ ಫುಲ್ ಅಂಡ್ ಫುಲ್ ಇವ್ರುಗಳು ಕೆಮಿಕಲ್ ಅನ್ನ ಆಡ್ ಮಾಡಿ ತುಂಬಾನೇ ಕೊಳ್ತೋಗಿರುವ ಮೀನುಗಳನ್ನ ಕೂಡ ಸೇಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರಿಂದ ಆ ಜಾಗವನ್ನೇ ಆ ಫ್ಯಾಕ್ಟರಿನ ಕ್ಲೋಸ್ ಮಾಡಿ ಸೀಲ್ ಇಡ್ತಾರೆ. ಅದೇ ಸಮಯದಲ್ಲಿ ದೊಡ್ಡಣ್ಣ ಎಲ್ಲಿರ್ತಿದ್ದಾನೆ ಅಂತ ನೋಡಿದ್ರೆ ಒಂದು ಕಾರಲ್ಲಿ ಕೂತು ಯಾರ ಜೊತೆನೋ ಒಂದು ಡೀಲಿಂಗ್ ಬಗ್ಗೆ ಮಾತಾಡ್ತಿರ್ತಾನೆ. ನಿಶೆ ಪೌಡರ್ ಅನ್ನ ತಗೊಂಡ್ ಬಂದು ಇಳಿಸೋದ್ರ ಬಗ್ಗೆ ಒಬ್ಬರು ದೊಡ್ಡಣ್ಣ ಹತ್ರ ಡೀಲಿಂಗ್ ಅನ್ನ ಮಾತಾಡ್ತಿರ್ತಾರೆ. ಈ ಚಿಕ್ಕ ಪ್ಯಾಕೆಟ್ ಲಕ್ಷಾಂತರ ಹಣ ಬೆಳೆ ಬಾಳುತ್ತೆ. ಸೊ ಇದನ್ನ ನೀವು ಸಕ್ಸಸ್ಫುಲ್ ಆಗಿ ಇಳಿಸ್ಕೊಡ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ಸ್ ಅನ್ನೆಲ್ಲ ನೀವು ನೋಡ್ಕೊಳ್ಳಿ,
ಹಾರ್ಬರ್ ಇಂದ ಕೆಳಗಡೆ ಇಳಿಸಿ ಅದನ್ನ ತಗೊಂಡ್ ಬಂದು ನಿಮ್ಮ ಹತ್ರ ನಾನು ಕೊಟ್ಬಿಟ್ರೆ ನನ್ನ ಕೆಲಸ ಮುಗ್ದೋಯ್ತು ಅಂತ ದೊಡ್ಡ ನಾನು ಡೀಲ್ ಮಾತಾಡ್ತಿರ್ತಾನೆ. ತುಂಬಾನೇ ಇದ್ರಲ್ಲಿ ಹಣ ಸಿಗುತ್ತೆ ಅಂತ ಅದೇ ಕಾರಲ್ಲಿ ಕೂತಿರುವ ಬಿಜು ಕೂಡ ಅಣ್ಣನಿಗೆ ಕೀ ಕೊಟ್ಟು ಜಾಗಿ ಕೊಟ್ಟು ಹತ್ತಿಸ್ತಿರ್ತಾನೆ. ಜೊತೆಗೇನೆ ಚಿಕ್ಕ ಹುಡುಗ ಬೈಜು ಕೂಡ ಇರ್ತಾನೆ. ಒಳ್ಳೆ ಬಿಸ್ನೆಸ್ ಅನ್ನ ಇದನ್ನ ಬಿಟ್ಬಿಡ್ಬೇಡಿ ಅಂತ ಹೇಳ್ತಿರ್ತಾನೆ. ಆವಾಗ್ಲೇನೆ ಕಾಲ್ ಬರುತ್ತೆ, ಫ್ಯಾಕ್ಟರಿಗೆ ಸೀಲ್ ಅನ್ನ ಇಟ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ. ತಕ್ಷಣವೇ ಗಾಡಿನ ತಗೊಂಡು ಹೋಗಿ ಪೊಲೀಸರು ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಕಾರಣ ಅಡ್ಡ ಹಾಕಿ ಏನು ಅಂತ ಕೇಳಿದ್ರೆ, ಇಲ್ಲಿ ನೋಡು ಯಾರೋ ಗೊತ್ತಿಲ್ಲ, ಮುಖ ಗೊತ್ತಿಲ್ದಿರುವ ಯಾರೋ ಒಬ್ಬರೇನೆ ಕಾಲ್ ಅನ್ನ ಮಾಡಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಅದ್ರಲ್ಲೂ ನಮಗಿಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಡೈರೆಕ್ಟ್ ಆಗಿ ಕಾಲ್ ಅನ್ನ ಮಾಡಿ ಈ ರೀತಿ ನಡೀತಿದೆ, ಫ್ಯಾಕ್ಟರಿಗೆ ಸೀಲ್ ಅನ್ನ ಇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನಿನಗೆ ಬೇಡದೇ ಇರೋರು ಯಾರೋ ಇದನ್ನ ಮಾಡಿದ್ದಾರೆ ಅನ್ಸುತ್ತೆ, ಹುಷಾರಾಗಿದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಪೊಲೀಸರು. ತಕ್ಷಣವೇ ಇವ್ರುಗಳಿಗೆ ಯಾರ ಮೇಲೆ ಡೌಟ್ ಬರುತ್ತೆ, ಚಿಕ್ಕವನು ಬೈಜುನೆ ಕೀ ಕೊಡ್ತಿರ್ತಾನೆ. ಖಂಡಿತ ಇದು ಆ ಹೀರೋ ಹುಡುಗನೇ ಮಾಡಿರ್ಬೇಕು ಅಂತಿರ್ತಾನೆ. ತಕ್ಷಣವೇ ಅವ್ರುಗಳು ಸುಮ್ನೆ ಇರ್ತಾರ. ನಮ್ಮ ಹೀರೋ ಬೇರೆ ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಹುಡುಗರನ್ನ ಕಳ್ಸಿಕೊಟ್ಟಿರ್ತಾರೆ ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋಕೆ. ಅದೇ ಹಾರ್ಬರೇನೆ ಆದ್ರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ. ಸೊ ಆ ಹುಡುಗರು ಬಂದು ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ರಿಟರ್ನ್ ನಮ್ಮ ಹೀರೋ ಅವ್ರಗಳ ಜೊತೆ ಜಗಳ ಮಾಡಿ ಅವ್ರುಗಳಿಗೆ ಹೊಡಿತಿರ್ತಾನೆ. ನಮ್ಮ ಹೀರೋವನ ಫ್ರೆಂಡ್ಸ್ ಇಬ್ಬರು ಇರ್ತಿದ್ದಾರೆ ಅಲ್ವಾ, ಅವ್ರುಗಳಿಗೆ ಈ ಜಗಳದಲ್ಲಿ ಇಳಿದು ಎಲ್ಲರಿಗೂ ಹೊಡಿಬೇಕಾದ್ರೆ ಜಗಳ ಚೆನ್ನಾಗಿನೇ ಹೋಗ್ತಿರುತ್ತೆ. ಒಂಥರ ಜಗಳ ಇನ್ನೇನು ಮುಗ್ದೋಗುತ್ತೆ ಅಂತ ಇರ್ಬೇಕಾದ್ರೆ ಬಿಜು ಮತ್ತೆ ಬೈಜು ಇಬ್ಬರು ಇಳಿತಾರೆ, ನಮ್ಮ ಹೀರೋಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಚಾನ್ಸ್ ಸಿಗ್ಬೇಕಾದ್ರೆ ಚಾಕುನಿಂದ ಚುಚ್ಚೋದಕ್ಕೆ ಕೂಡ ಟ್ರೈ ಮಾಡ್ತಾರೆ. ಸದ್ಯ ಅದರಿಂದ ಎಸ್ಕೇಪ್ ಆಗಿ ಅವ್ರುಗಳನ್ನ ಹಿಡಿದು ಹೊಡೆದು ತಳ್ಬಿಟ್ಟು, ಅಷ್ಟೇ ನೋಡ್ಕೊಳ್ರೋ ನಿಮಗೆ, ಇದ್ರ ಮೇಲೆ ನಾನು ಸುಮ್ನೆ ಇರೋದಿಲ್ಲ ಅಂತ ಹೇಳಿ ಅಣ್ಣ ತಮ್ಮಂದರಿಗೆ ಹೆದರ್ಸ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಹೀರೋ. ಇವನ್ನೆಲ್ಲ ದೂರದಿಂದ ಬೈನೋಕುಲರ್ ಅಲ್ಲಿ ಒಬ್ಬರು ನೋಡ್ತಿದ್ದಾರೆ ಅಲ್ವಾ, ಇವರೇನೆ ನಿಶೆ ಪೌಡರ್ಸ್ ಎಲ್ಲವನ್ನು ಬೋಟ್ ಅಲ್ಲಿ ತಂದು ಈ ಜಾಗಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋರು, ಡೆಲಿವರಿ ಮಾಡೋರು. ಚಿಕ್ಕ ಪಾಕೆಟ್ ಅನ್ನ ಕೊಟ್ಟು ನೀನು ಮಾತಾಡೋ ರೀತಿ ಮಾತಾಡೋ, ಅವರಿಗೆ ಆಸೆ ತೋರ್ಸೋ, ಅದೇ ಸಮಯದಲ್ಲಿ ಕಂಪನಿಗೂ ಸೀಲ್ ಅನ್ನ ಮಾಡ್ಸೋ ಅಂತ ಎಲ್ಲವನ್ನು ಮಾಡಿರೋದು ಇವರೇನೆ. ಆದ್ರೆ ಏನಕ್ಕಾಗಿ ಇದನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ನೋಡಿದ್ರೆ ಈ ಡೀಲಿಂಗ್ ಅನ್ನ ಇವರ ಮನೆಯಲ್ಲಿ ಮಾಡಿ ಕಂಪ್ಲೀಟ್ ಮಾಡೋದಕ್ಕಾಗಿಯೇ ಬಿಜು ಮತ್ತೆ ಬೈಜು ಇಬ್ಬರು ಸೇರಿ ದೊಡ್ಡ ಅಣ್ಣನನ್ನ ಕರ್ಕೊಂಡು ಬಂದಿರ್ತಾರೆ. ತುಂಬಾನೇ ಸ್ಕೋಪ್ ಹಾಕ್ತಿರ್ತಾರೆ. ಫೋನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾರೆ. ಆ ಕಡೆ ಅಣ್ಣ ತಮ್ಮಂದಿರು ಎಲ್ಲರೂ ಇವರಿಗಾಗಿ ವೇಟ್ ಮಾಡಿ ಕೂತಿರ್ತಾರೆ. ಈ ಸ್ಮಗ್ಲಿಂಗ್ ಬಾಸ್ ಅವರ ಹೆಸರು ಏನು ಗೊತ್ತಾ, ಟಾರಸ್ ಅಂತೆ. ಯಾವ್ದೋ ಟ್ರ್ಯಾಕ್ಟರ್ ಹೆಸರನ್ನ ಹೇಳ್ತಿದ್ದಾರೆ. ಅಷ್ಟು ದೊಡ್ಡ VIP ಅಂತೆ. ತುಂಬಾನೇ ಓವರ್ ಸ್ಕೋಪ್ ಅನ್ನ ಹಾಕೊಂಡು ಬಂದು ಕೂತ್ಕೋತಾರೆ. ಕೊಚ್ಚಿನಿಂದ ಈ ಕಡೆ ಒಂದು ಶಿಪ್ ಬರುತ್ತೆ. ನಾರ್ತಿಗೂ ಸೌತಿಗೂ ಅದು ಹೋಗಿದ್ದು ಬರ್ತಿರುತ್ತೆ. ಆ ಶಿಪ್ ಬ್ರೇಕ್ ಅನ್ನ ತಗೊಳ್ಳೋದಕ್ಕಾಗಿ ಸ್ವಲ್ಪ ಹೊತ್ತು ಈ ಹಾರ್ಬರ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಆ ಸಮಯದಲ್ಲಿ ನನ್ನ ಪ್ರಾಡಕ್ಟ್ಸ್ ಅನ್ನ ಈ ಹಾರ್ಬರ್ ಅಲ್ಲಿ ನೀನು ಇಳಿಸಬೇಕು. ಅದನ್ನ ತಂದು ಮತ್ತೆ ನನ್ನ ಹುಡುಗರ ಹತ್ರ ನೀನು ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ಸಾಕು, ಅದಕ್ಕೆ ನಿನಗೆ ಇಷ್ಟನ್ನ ಕೊಡ್ತೀನಿ ಅಷ್ಟನ್ನ ಕೊಡ್ತೀನಿ ಅಂತ ಹೇಳಿ ಮಾತಾಡ್ತಿರ್ತಾರೆ. ಆವಾಗ ಜೊತೆಗಿರುವ ಬಿಜು ಮತ್ತೆ ಬೈಜು ಆ ಡೀಲ್ ತುಂಬಾನೇ ಚೆನ್ನಾಗಿದೆ ಅಣ್ಣ, ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಇವೆಲ್ಲ ಒಂದು ಕಡೆ ಇರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋ ಫೋನ್ ಮಾತಾಡ್ಕೊಂಡು ಹಾಗೆ ಗಾಡಿಯಲ್ಲಿ ಬರ್ತಿರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಬರ್ತಾ ಇರುವ ಹೀರೋಯಿನ್ ಗಾಡಿಗೆ ಡ್ಯಾಶ್ ಮಾಡ್ಬಿಡ್ತಾನೆ. ಹುಡುಗಿ ಕೆಳಗಡೆ ಬಿದ್ದು ಅವಳ ಕೈಗೆ ಏಟ್ ಆಗಿ ಸ್ವಲ್ಪ ರಕ್ತ ಬರ್ತಿರುತ್ತೆ. ಹಾಸ್ಪಿಟಲ್ ಗೆ ಹೋಗ್ಬೇಕು, ನನ್ನನ್ನ ಕರ್ಕೊಂಡು ಹೋಗು ಅಂತ ಹುಡುಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಸರಿ ಅಂತ ಬೇರೆ ದಾರಿ ಇಲ್ಲದೆ ನಮ್ಮ ಹುಡುಗನ ಅವಳನ್ನ ಕರ್ಕೊಂಡು ಹೊರಡ್ತಾನೆ. ಹಿಂದೆ ಕೂತು ಹಾಗೆ ತುಂಬಾನೇ ಪ್ರೀತಿಯಿಂದ ಬರ್ತಿರ್ತಾಳೆ ಹುಡುಗಿ. ಹಾಸ್ಪಿಟಲ್ಗೂ ಕರ್ಕೊಂಡು ಬಂದು ಇಳಿಸಾಯ್ತು. ಹಾಗೆ ಸ್ಕ್ಯಾನ್ ಮಾಡೋವರೆಗೂ ನೀನು ಜೊತೆಗಿದ್ದು ಹೋಗೋದು ತಾನೆ ಅಂತ ಹುಡುಗಿ ಹೇಳಿದ್ರೆ, ಹೋಗಲಿ ನನಗೆ ಕೆಲಸ ಇರ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ ಹೀರೋ. ಆಮೇಲೆ ನಮ್ಮ ಹುಡುಗಿ ಏಟಾಗಿರುವ ಗಾಯಕ್ಕೆ ಬ್ಯಾಂಡೇಜ್ ಅನ್ನು ಹಾಕೊಳ್ಳೋಣ ಅಂತ ಹೋಗುವಷ್ಟರಲ್ಲಿ ಅವಳಿಗೆ ಒಂದು ಕಾಲ್ ಬರುತ್ತೆ. ನಮ್ಮ ಹೀರೋನ ಫ್ರೆಂಡ್ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ ಅಲ್ವಾ, ಅವನೇನೆ ಹುಡುಗಿಗೆ ಕಾಲ್ ಮಾಡಿರೋದು. ಏನು ನಿನ್ನ ಗಾಡಿಯಲ್ಲಿ ಅಲೋನಾಗಿ ಬಿದ್ದಿದೆಯಲ್ಲ ಅಂತ ಕೇಳಿದ್ರೆ, ಒಂದು ಚಿಕ್ಕ ಆಕ್ಸಿಡೆಂಟ್ ಆಗೋಯ್ತು ಕಣೋ, ಒಂದು ಕೆಲಸ ಮಾಡ್ತೀಯಾ, ಅದನ್ನ ತಗೊಂಡ್ ಬಂದು ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀಯಾ, ನಾನು ಈ ರೀತಿ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಆ ಹುಡುಗನು ಸರಿ ಅಂತ ಹೇಳಿ ಗಾಡಿನ ತಗೊಂಡು ಬರ್ತಿರ್ತಾನೆ. ಈ ಕಡೆ ಹೋಗ್ತೀನಿ ಅಂತ ಹೇಳಿದ ನಮ್ಮ ಹೀರೋ ಅಲ್ಲಿಂದ ಹೋಗ್ಲೇ ಇಲ್ಲ. ನಮ್ಮ ಹುಡುಗಿಗೆ ಸ್ಕ್ಯಾನಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಅವಳಿಗೆ ಬ್ಯಾಂಡೇಜ್ ಎಲ್ಲ ಹಾಕಿ ಕಂಪ್ಲೀಟ್ ಆಗೋವರೆಗೂ ಅಲ್ಲೇನೆ ಇದ್ದಾನೆ. ಅದನ್ನೆಲ್ಲ ನೋಡಿದ ತಕ್ಷಣವೇ ಹುಡುಗಿ, ನಿನಗುವೇ ನನ್ನನ್ನು ಇಷ್ಟ ಆಗ್ಬಿಟ್ಟಿದೆ ಅಲ್ವಾ, ನೀನುವೇ ನನ್ನನ್ನು ಲವ್ ಮಾಡ್ತಿದ್ಯಾ ಅಂತ ಕೇಳ್ಬಿಡ್ತಾಳೆ. ಅಷ್ಟೇ ಹುಡುಗ ಟೆನ್ಷನ್ ಆಗಿ ಅವಳನ್ನ ಬೈದ್ ಬಿಡ್ತಾನೆ. ಇವೆಲ್ಲ ಸರಿ ಬರೋದಿಲ್ಲ, ಸುಮ್ನೆ ನೀನು ಓದೋ ಕೆಲಸವನ್ನ ನೋಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ಸೊ ಇವಳ ಲವ್ ಫೇಲಿಯರ್ ಆಗ್ಬಿಡ್ತು ಅಂತ ಇವಳು ಒಳಗಡೆ ಫೀಲ್ ಬಂದ್ಬಿಡುತ್ತೆ. ಅದೇ ಸಮಯದಲ್ಲಿ ಸ್ಕೂಟಿಯನ್ನ ತಗೊಂಡ್ ಬಂದು ಹ್ಯಾಂಡ್ ಓವರ್ ಮಾಡಿದ ಪುಟ್ಟ ಹುಡುಗ ಮತ್ತೆ ಬೇರೆ ಬೇರೆ ಓಡಿ ಬಂದು ನಮ್ಮ ಹೀರೋಯಿನ್ ಹತ್ರ, ನಾನು ನಿನ್ನನ್ನು ತುಂಬಾನೇ ಲವ್ ಮಾಡ್ತಿದ್ದೀನಿ, ನಿನಗೂ ಇಷ್ಟ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬಂದು ನಾನು ಹುಡುಗಿ ಕೇಳ್ತೀನಿ, ಏನು ಅರ್ಜೆಂಟ್ ಇಲ್ಲ, ನೀನು ನಿಧಾನಕ್ಕೆ ಯೋಚನೆ ಮಾಡಿ ನಿನ್ನ ಉತ್ತರವನ್ನ ಹೇಳು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಹುಡುಗ. ಇದು ಎಲ್ಲಿಗೆ ಹೋಗಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಅವನಿಗೆ ಬೇರೆ ಒಂದು ಲವ್ ಸಾಂಗ್ ಒನ್ ಸೈಡೆಡ್ ಆಗಿ ಲವ್ ಮಾಡ್ಕೊಂಡು ಒಂದು ಲವ್ ಡೂಯೆಟ್ ಹಾಡಿ ಕಂಪ್ಲೀಟ್ ಮಾಡ್ಬಿಡ್ತಾನೆ ಹುಡುಗ. ಆಮೇಲೆ ನಮ್ಮ ಹೀರೋ ಅವನಿಗೆ ಕ್ಯಾಬ್ ಸಿಗ್ಬೇಕಾದ್ರೆ ಎಲ್ಲ ಆ ಪಾರ್ಟಿ ಆಫೀಸ್ ಅಲ್ಲಿ ಕೂತಿರ್ತಾನೆ. ಹೀರೋ ಅವನ ಫ್ರೆಂಡ್ಸ್ ಇಬ್ಬರಲ್ಲಿ ಒಬ್ಬ ಪಕ್ಕದಲ್ಲೇ ಕೂತಿರ್ತಾನೆ, ಇನ್ನೊಬ್ಬ ಕೂತಿದ್ದಾನೆ ಅಲ್ವಾ, ಅವನು ಯಾರು ಅಂದ್ರೆ ಈ ಕೊಳ್ತೋಗಿರುವ ಮೀನುಗಳನ್ನೆಲ್ಲ ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ ಅಲ್ವಾ, ಐಸ್ ಫ್ಯಾಕ್ಟರಿ. ದೊಡ್ಡ ನನಗೆ 2-3 ಫ್ಯಾಕ್ಟರೀಸ್ ಇರ್ತಿದೆ. ಒಂದು ಫ್ಯಾಕ್ಟರಿಗೆ ಮಾತ್ರವೇ ಕ್ಲೋಸ್ ಮಾಡಿದ್ದಾರೆ, ಸೀಲ್ ಇಟ್ಟಿದ್ದಾರೆ. ಇನ್ನೊಂದು ಫ್ಯಾಕ್ಟರಿಯಲ್ಲಿ ಸೀಕ್ರೆಟ್ ಆದ ಒಂದು ರೂಮ್ ಇರ್ತಿದೆ, ಅದ್ರ ಒಳಗಡೆ ಏನನ್ನ ಇಟ್ಟಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕನ್ಫ್ಯೂಸ್ ಆಗಿ ಮಾತಾಡ್ತಿರ್ತಾರೆ. ಅವು ಎಲ್ಲವನ್ನುವೆ ನಮ್ಮ ಫ್ರೆಂಡ್ ಕೇಳಿಸ್ಕೊತಿರ್ತಾನೆ, ನಮ್ಮ ಹೀರೋನ ಫ್ರೆಂಡ್ ಇನ್ನೊಬ್ಬ. ಆವಾಗ ಜಾಗಕ್ಕೆ ಲೋಕಲ್ ರೌಡಿ ಬರ್ತಾರೆ. ಹೀರೋವನ್ನ ನೋಡಿ ಮತ್ತೆ ಅವ್ರಗಳಿಂದ ನಿನಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಕೇಳ್ತಾರೆ. ಅವ್ರಗಳನ್ನ ಬಿಟ್ಟು ನೀನು ದೂರ ಬಂದಿರೋದು ತುಂಬಾನೇ ಒಳ್ಳೇದಾಯ್ತು, ಪಾರ್ಟಿಯ ಸ್ಟ್ರೆಂತ್ ಪೂರ್ತಿ ನಿನ್ನ ಹಿಂದೆನೆ ನಿಂತ್ಕೊಳ್ಳುತ್ತೆ, ಆದ್ರಿಂದ ನೀನು ಏನಕ್ಕೂ ಹೆದರ್ಕೋಬೇಡ, ಸ್ಟ್ರಾಂಗ್ ಆಗಿರೋ ಅಂತ ಹೇಳಿ ನಮ್ಮ ಹೀರೋನ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಇವರ ಮಗಳಿಗೆ ಮದುವೆ ಅನ್ಸುತ್ತೆ. ಸೊ ವೆಡ್ಡಿಂಗ್ ಇನ್ವಿಟೇಷನ್ ನಮ್ಮ ಹೀರೋ ಕೈಗೆ ಕೊಟ್ಟು, ನೀನು ಮದುವೆಗೆ ಬಂದು ಮುಂದೆ ನಿಂತು ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಡ್ಬೇಕಪ್ಪ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ ಅನ್ನು ಕೊಟ್ಟು ಹೋಗ್ತಾರೆ. ಆ ಕಡೆ ನೋಡಿದ್ರೆ ದೊಡ್ಡಣ್ಣ ಚೆನ್ನಾಗಿ ಏನೇನ ಹಾಕೊಂಡು ಒಂದ್ ರೀತಿ ಟೆನ್ಷನ್ ಆಗಿರ್ತಿದ್ದಾರೆ. ಯಾಕೆ ಅನ್ನ ಟೆನ್ಷನ್ ಆಗಿರ್ತಿದ್ದೀರಾ ಅಂತ ಒಬ್ಬ ಹುಡುಗ ಕೇಳ್ತಾನೆ. ಅದು ಏನು ಇಲ್ಲ, ಈ ಜಾಗದಲ್ಲೇನೆ ಆ ದೊಡ್ಡ ಶಿಪ್ ಇಂದ ನಾವು ಐಟಮ್ಸ್ ಅನ್ನ
ಹುಡುಗನನ್ನ ಕೆಳಗಡೆ ಇಳಿಸ್ಬೇಕು. ಆದ್ರೆ ಈ ಜಾಗ ಹೀರೋವನ ಜಾಗ. ಅವನೇನೇ ನಾರ್ಮಲ್ ಆಗಿ ಈ ಜಾಗದಲ್ಲಿ ಇದ್ದು ಕೆಲಸಗಳನ್ನ ಮಾಡ್ತಿರ್ತಾನೆ. ಅವನು ಏನಾದ್ರೂ ಈ ಜಾಗಕ್ಕೆ ಬಂದ್ಬಿಟ್ರೆ ಗಲಾಟೆ ಆಗ್ಬಿಡುತ್ತಲ್ಲ ಅಂತಾನೆ ಸ್ವಲ್ಪ ಥಾಟ್ ಆಗಿರ್ತಿದೆ ಅಂತ ಹೇಳ್ತಿರ್ತಾರೆ. ಅವನೇನೇ ಪ್ರಾಬ್ಲಮ್ ಅಂದ್ರೆ ಹೇಳಿ ಅವನ ಕಥೆಯನ್ನು ಮುಗಿಸ್ಬಿಡೋಣ ಅಂತ ಜೊತೆಗಿರುವ ಹುಡುಗ ಹೇಳ್ಬೇಕಾದ್ರೆ ಅದಕ್ಕಾದ ಅರೇಂಜ್ಮೆಂಟ್ಸ್ ಅನ್ನೆಲ್ಲ ಮಾಡಾಯ್ತು, ಸರಿಯಾದ ಟೈಮ್ಗೆನೆ ನಾನು ವೇಟ್ ಮಾಡ್ತಿರೋದು ಅಂತ ಹೇಳ್ತಾರೆ ದೊಡ್ಡಣ್ಣ. ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ ಶಿಪ್ಪುವೆ ಬರುತ್ತೆ. ಇವ್ರುಗಳಿಗೆ ಲೈಟ್ ಹೊಡೆದು ತೋರಿಸ್ತಾರೆ. ಸೇಫ್ ಆಗಿ ಐಟಮ್ಸ್ ಅನ್ನ ಕೆಳಗಡೆ ಇಳಿಸೋದಕ್ಕಾದ ಕೆಲಸವೂ ನಡೆಯುತ್ತೆ. ನಂತರ ಐಟಮ್ಸ್ ಅನ್ನ ಕಂಟೈನರ್ ಗೆ ಹಚ್ಚಿ ಕಳಿಸ್ಬಿಟ್ಟು ಬಿಜು ಮತ್ತೆ ಬೈಜು ಅವರ ದೊಡ್ಡ ಅಣ್ಣ ಹತ್ರ ಬರ್ತಾರೆ. ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟಿದೀವಿ, ಒಂದೇ ದಿನದ ರಾತ್ರಿಯಲ್ಲಿ ಸಂಪಾದನೆ ಮಾಡ್ಬಿಟ್ಟಿದೀವಿ ಅಂತ ಮೂವರು ತುಂಬಾನೇ ಖುಷಿ ಆಗ್ತಿರ್ತಾರೆ. ನೆಕ್ಸ್ಟ್ ಲೋಡ್ ಅನ್ನ ಕಳಿಸೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಜನರಲ್ ಆಗಿ ಈ ಜಾಗದಲ್ಲಿ ಕೆಲಸ ಮಾಡೋದು ನಮ್ಮ ಹೀರೋನೇ. ಅವನ ಏರಿಯಾ ಇದು. ಅವನು ಇಲ್ದೇ ಇರುವ ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ ಈ ಕೆಲಸವೆಲ್ಲ ನಡೀತಿರುತ್ತೆ. ಈ ಆನಂದಿರು ಈ ರೀತಿ ಕಿತಾಪತಿ ಮಾಡ್ತಿರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಚರ್ಚ್ ಸೈಡ್ ಅಲ್ಲಿ ಕೂತಿರ್ತಾನೆ. ಆವಾಗ ಹುಡುಗಿ ಡೈರೆಕ್ಟ್ ಆಗಿ ಬಂದು ನಮ್ಮ ಹೀರೋವನ್ನ ಮಾತಾಡಿಸ್ತಾಳೆ. ಏನು ಚರ್ಚ್ ಕಡೆಗೆಲ್ಲ ಬಂದಿದ್ಯಾ? ನಿನಗೆ ದೇವ್ರ ನಂಬಿಕೆನೇ ಇಲ್ವಲ್ಲ, ನೀನು ಯಾರಿಗಾಗಿ ಪ್ರೇಯರನ್ನ ಮಾಡೋಕೆ ಬಂದಿದ್ಯಾ ಅಂತ ಕೇಳ್ತಾಳೆ. ನನ್ನ ಹಿಂದೆ ಬರ್ಬೇಡ ಅಂತ ನಿನಗೆ ಎಷ್ಟು ಸಲ ಹೇಳೋದು ಅಂತ ಮತ್ತೆ ಆ ಹುಡುಗಿಗೆ ಬೈತಾನೆ ಹೀರೋ. ಸರಿ ಇವಾಗ ಏನು ತಾನೇ ಬೇಕು ನಿನಗೆ ಅಂತ ಹುಡುಗ ಕೇಳಿದ್ರೆ ನನ್ನನ್ನ ಎಲ್ಲರೂ ಕೇಳ್ತಿದ್ದಾರೆ, ನಿನ್ನ ತಂದೆಯನ್ನೇ ಕೊಂದವನನ್ನ ಹೇಗೆ ನೀನು ಲವ್ ಮಾಡ್ತಿದ್ಯಾ ಅಂತ. ಆದ್ರೆ ನನಗೆ ತಾನೇ ನಿಜ ಏನು ಅಂತ ಗೊತ್ತು, ನೀನು ಆ ರೀತಿ ಮಾಡೋ ಹುಡುಗನೇ ಇಲ್ಲ ಅಲ್ಲ, ಅದು ನನಗೆ ಮಾತ್ರ ತಾನೇ ಗೊತ್ತು ಅಂತ ಅದ್ಕೊಂಡೆ ಹುಡುಗಿ ಮಾತಾಡ್ತಿರ್ತಾಳೆ. ತಕ್ಷಣ ನಮ್ಮ ಹೀರೋ ಅಲ್ಲಿಂದ ಎದ್ದು ಹೋಗೋಣ ಅಂತ ಅನ್ಕೊಂಡ್ರೆ ಫಟ್ ಅಂತ ಅವನ ಕೈಯನ್ನ ಹಿಡ್ಕೊತಾಳೆ ಹುಡುಗಿ. ಕರೆಕ್ಟ್ ಆಗಿ ಚರ್ಚ್ ಇಂದ ಬೆಲ್ ಆಗುವ ಸದ್ದು ಕೇಳುತ್ತೆ. ಜೋರಾಗಿ ಮಳೆ ಬರೋದಕ್ಕೂ ಶುರುವಾಗುತ್ತೆ. ನಾನು ಡಿಸೈಡ್ ಮಾಡ್ಬಿಟ್ಟೆ, ನಾನು ಸಾಯೋವರೆಗೂ ನೀನೇನೆ ನನಗೆ ಸ್ವಂತ, ನೀನು ನನಗೆ ಬೇಕು, ನಿನ್ನ ಅಕ್ಸೆಪ್ಟೆನ್ಸ್ ಎಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳಿ ನಮ್ಮ ಹುಡುಗನನ್ನ ತಪ್ಕೊಬಿಡ್ತಾಳೆ. ಅಷ್ಟೇ ಇಬ್ಬರುವೆ ಲವ್ ಮಾಡೋದಕ್ಕೆ ಶುರು ಮಾಡ್ಕೊತಾರೆ. ಅಲ್ಲಿ ಅಂತ ಸುತ್ತಾಡ್ತಿರ್ತಾರೆ. ಇವರಿಬ್ಬರು ಈ ರೀತಿ ಲವ್ ಮಾಡಿ ಸುತ್ತಾಡೋದನ್ನ ನಮ್ಮ ಬೈಜು ನೋಡ್ಬಿಡ್ತಾನೆ ತಮ್ಮ ಹುಡುಗ. ಆಮೇಲೆ ಇಬ್ಬರುವೆ ಕಪಲ್ ಆಗಿ ಬೈಕ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಹಿಂದೆ ಒಂದು ಬಸ್ಸು ಅವ್ರಗಳಿಗೆ ಡ್ಯಾಶ್ ಮಾಡೋ ರೀತಿ ಬರ್ತಿರುತ್ತೆ. ಗಾಡಿ ಓಡಿಸ್ತಿರುವ ಡ್ರೈವರ್ ಒಂದ್ ರೀತಿ ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಗಾಡಿಯನ್ನು ಓಡಿಸ್ತಿರ್ತಾರೆ. ಸೊ ಬೇರೆ ಗಾಡಿಯನ್ನು ಓಡಿಸಿ ಒಂದು ಪೋಸ್ಟ್ ಕಂಬದಲ್ಲಿ ಡ್ಯಾಶ್ ಮಾಡಿ ನಿಲ್ಲಿಸ್ತಾರೆ. ಆಪೋಸಿಟ್ ಅಲ್ಲಿ ಒಂದು ಆಟೋ ಬೇರೆ ಬಂದಿರುತ್ತೆ. ಅದಕ್ಕೂ ಡಿಚ್ಚಿ ಹೊಡೆದ್ಬಿಟ್ಟಿರುತ್ತೆ. ಬಸ್ ಒಳಗಡೆ ಆ ಬಿಡೋ ಹುಡುಗಿಯ ಮಗ ಇದಿರ್ತಾನೆ. ಅವನಿಗೆ ತಲೆಗೆ ಏಟಾಗ್ಬಿಟ್ಟಿರುತ್ತೆ. ಅಜ್ಜಿ ಅವರಿಗೆ ಕೈಗೆ ಏಟಾಗ್ಬಿಟ್ಟಿರುತ್ತೆ. ಇದ್ರವೇ ಮೊಮ್ಮಗನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದ್ಬಿಟ್ಟಿರ್ತಾರೆ. ಹಾಸ್ಪಿಟಲ್ಗೆ ಬಂದಿದ್ದ ಬಿಡೋ ಹುಡುಗಿ ಮಗನಿಗೆ ಏನಾಯ್ತು ಅಂತ ಗುಳೋ ಅಂತ ಅದ್ಕೊಂಡು ಕೇಳ್ತಿರ್ತಾಳೆ. ಹಾಸ್ಪಿಟಲ್ ಅಲ್ಲಿ ನಮ್ಮ ಹೀರೋನಿ ಎಲ್ಲ ಕೆಲಸವನ್ನು ಮಾಡ್ತಿರ್ತಾನೆ. ಆವಾಗ ಫ್ರೆಂಡ್ಸ್ ಬಂದು ನಮ್ಮ ಹೀರೋಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಬಸ್ ಅನ್ನ ಡ್ರೈವ್ ಮಾಡಿದ್ದ ಡ್ರೈವರ್ ಹೆಸರು ಜೋಜೋ. ಅವನ ಹತ್ರ ಹೆವಿ ಗಾಡಿಗಳನ್ನ ಓಡಿಸೋದಕ್ಕಾದ ಡ್ರೈವಿಂಗ್ ಲೈಸೆನ್ಸೇ ಇಲ್ಲ. ಆದ್ರೆ ರಾತ್ರಿ ಆಯ್ತು ಅಂದ್ರೆ ನೈಟ್ ಶಿಫ್ಟ್ ಕೆಲಸವೆಲ್ಲ ಮಾಡ್ತಿದ್ದಾನೆ. ದೊಡ್ಡ ಗಾಡಿಗಳನ್ನ ಡ್ರೈವ್ ಮಾಡಿ ಹೋಗ್ತಿದ್ದಾನೆ. ಕಂಟೈನರ್ ನೆಲ್ಲ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಕ್ರಿಸ್ಟಲ್ ಮಿತ್ತು ಅಂತ ಏನು ವಿಚಿತ್ರವಾದ ಮಾತುಗಳೆಲ್ಲ ಆಡ್ತಿದ್ದಾರೆ. ಇವನೇನೆ ಗಾಡಿಯನ್ನ ಡ್ರೈವ್ ಮಾಡಿ ಆ ಬಿಡೋ ಹುಡುಗಿಯನ್ನ ಬಿಡೋ ಮಾಡಿದ್ದೆ. ಅಂದ್ರೆ ಈ ಜೋಜೋನೇ ಆಕ್ಸಿಡೆಂಟ್ ಮಾಡಿ ಆ ಬಿಡೋ ಹುಡುಗಿಯ ಗಂಡನ ಕೊಂದಿದ್ದು. ಇದನ್ನ ಹೀಗೇನೆ ಸುಮ್ನೆ ಬಿಡಬಾರ್ದು, ಒಂದು ಪಾಠವನ್ನ ನಾವು ಕಳಿಸ್ಕೊಡ್ಲೇಬೇಕು ಅಂತ ಹೇಳಿ ಹುಡುಗರು ಮಾತಾಡ್ಕೊತಿರ್ತಾರೆ. ನಂತರ ಬೋಟ್ ಅಲ್ಲಿ ಒಂದು ಜಾಗಕ್ಕೆ ಬಂದು ಇಳಿತಾರೆ. ಲೋನ್ಲಿಯಾಗಿ ಇರ್ತಾ ಇರುವ ಜಾಗ. ಆ ಜಾಗದಲ್ಲಿ ನೋಡ್ಬೇಕಾದ್ರೆ ಸ್ಕೂಲ್ ಹುಡುಗರೆಲ್ಲ ನಿಶೆ ಪೌಡರ್ ಅನ್ನು ಯೂಸ್ ಮಾಡಿ ತಲೆಗೆ ಹತ್ತಿಸ್ಕೊತಿರ್ತಾರೆ. ಎಲ್ಲ ಚಿಕ್ಕ ಹುಡುಗರು ನಿಂತ್ಕೊಳ್ರು ಅಂತ ಹೇಳಿದ ತಕ್ಷಣ ಎಲ್ಲರೂ ಅಲ್ಲಿಂದ ಬೆರ್ರಿ ಓಡಿ ಹೋಗ್ತಾರೆ. ಅಲ್ಲಿ ಚಿಕ್ಕ ಟೆಂಟ್ ಗಳೆಲ್ಲ ಹಾಕಿಟ್ಟಿರುತ್ತೆ. ಸೊ ಆ ಏರಿಯಾದಲ್ಲಿ ನಮ್ಮ ಹೀರೋ ಅಲ್ಲಿ ಇಲ್ಲಿ ಅಂತ ಹುಡುಕಿ ನೋಡ್ತಾನೆ. ನೋಡಿದ್ರೆ ಅದರಲ್ಲಿ ಒಂದು ಟೆಂಟ್ ಅಲ್ಲಿ ಆ ಜೋಜೋ ಬಿದ್ದಿರ್ತಾನೆ. ಇವನೇನೆ ಆ ಬಸ್ ಅನ್ನ ಡ್ರೈವ್ ಮಾಡಿ ಬಂದಿದ್ದವನು. ಫುಲ್ ನಿಶೆಲೆ ಬಸ್ ಅನ್ನು ಓಡಿಸಿದಾನೆ ಅನ್ಸುತ್ತೆ. ನಾನು ಕೂಡ ಅನ್ಕೊಂಡ್ಬಿಟ್ಟಿದ್ದೆ ನೈಟ್ ಶಿಫ್ಟ್ ಕೆಲಸ ಮಾಡಿ ಟೈರ್ಡ್ ಆಗಿನೇ ಇವನು ಬಸ್ ಅಲ್ಲಿ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡ್ಬಿಟ್ಟ ಅಂತ. ಆದ್ರೆ ಅದು ಹಾಗಿಲ್ಲ. ಈ ದೊಡ್ಡನವರ ಟೀಮ್ ಸೇಲ್ ಮಾಡ್ತಾ ಇರುವ ನಿಶೆ ಪೌಡರ್ ನ ತಗೊಂಡು ಇವನು ಯೂಸ್ ಮಾಡಿದ್ದಾನೆ. ಆದ್ರಿಂದಾನೆ ಫುಲ್ ನಿಶೆ ಆಗ್ಬಿಟ್ಟು ಹಾಗೆ ಬಸ್ ಅನ್ನ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ದಾನೆ. ಇವಾಗ ಅವನನ್ನು ಚೆನ್ನಾಗಿ ಎಬ್ಬಿಸ್ಬಿಟ್ಟು ಇದು ಏನು ಇದು ಅಂತ ಪೌಡರ್ ನ ತೋರಿಸಿ ಕೇಳ್ತಾರೆ. ನಿಶೆ ಪೌಡರೇ ಅಂತ ಕನ್ಫರ್ಮ್ ಆಗುತ್ತೆ. ಒಂದು ಕ್ವಾರ್ಟರ್ ಹೊಡೆಯೋದಕ್ಕೆ ಕೂಡ ಹಣ ಇಲ್ದೇ ಇರೋನ ಹತ್ರ ಹೇಗೆ ಇದು ಬಂತು, ಇದನ್ನ ತಗೊಳ್ಳೋದಕ್ಕೆ ಹಣ ಇಲ್ಲಿಂದ ಬಂತು ಅಂತ ವಿಚಾರಿಸ್ತಾರೆ. ಯಾರೋ ನೀವು ಅಂತ ಜೋಜೋ ಕೇಳ್ಬೇಕಾದ್ರೆ ನಾವು ಯಾರು ಅಂತ ಗೊತ್ತಾಗ್ತಿಲ್ವಾ ಅಂತ ಪಟಾರ ಅಂತ ಅವನ ಕೆನ್ನೆಗೆನೆ ಬಾರಿಸ್ತಾನೆ. ಸೊ ಆ ಏಟಲ್ಲಿ ಅವನಿಗೆ ಆ ನಿಶೆ ಪೌಡರ್ ಯಾರು ಸಪ್ಲೈ ಮಾಡಿದ್ದು ಅಂತ ಅವನು ಬಾಯ್ ಬಿಟ್ಬಿಟ್ಟಿದ್ದಾನೆ. ಸೊ ಆ ಬ್ರೋಕರ್ ಹಿಡಿದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಟು ಅವನ ಕಪಾಳಕ್ಕೆ ಒಂದು ಏಟು. ಬ್ರೋಕರ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಹುಡುಗರು ಓಡಿ ಹೋಗಿ ಅವರನ್ನ ಹಿಡಿದು ಬಿಡ್ತಾರೆ. ನಾನು ಜಸ್ಟ್ ಇಮಿಡಿಯೇಟರ್ ಅಷ್ಟೇನೆ ಅಂತ ಬ್ರೋಕರ್ ಹೇಳ್ಬೇಕಾದ್ರೆ ಸರಿ ಆಯ್ತು, ಯಾರು ಹೇಳು ನಿಮಗೆ ಇದನ್ನೆಲ್ಲ ಸಪ್ಲೈ ಮಾಡೋದು ಅಂತ ಕೇಳಿದ್ರೆ ಅಣ್ಣ ತಮ್ಮಂದಿರು 3 ಜನ ಇರ್ತಿದ್ದಾರೆ ಅಲ್ವಾ, ಅದರಲ್ಲಿ ಕೊನೆಯವನು ಬೈಜು ಅವನ ಹುಡುಗರೇ ಇದನ್ನೆಲ್ಲ ಸಪ್ಲೈ ಮಾಡ್ತಿರೋದಂತೆ. ಅವ್ರುಗಳೇನೆ ಈ ಬ್ರೋಕರ್ ಗೆ ಕೊಟ್ಟಿದ್ದಂತೆ. ಅವ್ರುಗಳಿಗೆ ಎಲ್ಲಿಂದ ಸಿಕ್ತು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೋಡು ಇಲ್ಲೇನೆ ನನಗೆ ಕೈಕೊಳ್ಳನ್ನ ಕಟ್ಟಿ ನೀರಿಗೆ ಬಿಸಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಸತ್ಯವಲ್ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೌದಾ, ಇನ್ನೊಂದು ಸಲ ಈ ರೀತಿಯ ಕೆಲಸಗಳನ್ನ ನೀನು ಮಾಡ್ತಿದ್ಯಾ ಅಂತ ಗೊತ್ತಾಗ್ಲಿಕ್ಕೆ ಬಂತು ಅಂದ್ರೆ ಅಷ್ಟೇ ತುಂಡಾಗಿ ಕತ್ತರಿಸಿ ಬಿಸಾಕ್ಬಿಡ್ತೀವಿ ಅಂತ ಹೆದರಿಸಿ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆ ವ್ಯಕ್ತಿ ಹತ್ರ ಇರ್ತಾ ಇದ್ದ ಬ್ಯಾಗ್ ಅಲ್ಲಿ 100 ಪೌಡರ್ ಪ್ಯಾಕೆಟ್ಸ್ ಎಲ್ಲ ಇರುತ್ತೆ. ಈ ವಿಷಯ ಲೋಕಲ್ ರೌಡಿ ಹತ್ರ ಬರುತ್ತೆ. ಒಂದು ಕಾಲದಲ್ಲಿ ದೊಡ್ಡ ರೌಡಿ. ಇವಾಗ ಅವರು ತನ್ನನ್ನು ತಿದ್ಕೊಂಡು ಒಂದು ಪಾರ್ಟಿಯನ್ನ ರೆಡಿ ಮಾಡ್ಬಿಟ್ಟು ಅದ್ರಲ್ಲೇನೆ ತುಂಬಾನೇ ಇಂಟ್ರೆಸ್ಟೆಡ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅವರಿಗೆ ಈ ಸೊಸೈಟಿ ಮೇಲೆ ಒಂದು ಮರ್ಯಾದೆ ಇರ್ತಿದೆ, ಒಂದು ಕೇರ್ ಇರ್ತಿದೆ. ಸೊ ಅವರ ಹತ್ರ ಪೌಡರ್ ಪ್ಯಾಕೆಟ್ ಅನ್ನ ತಂದು ತೋರಿಸಬೇಕಾದ್ರೆ ಅವರು ಅದನ್ನ ನೋಡ್ಬಿಟ್ಟು ಇದು ತುಂಬಾನೇ ವಸ್ತು ವಿಷಯ, ಕೆಟ್ಟ ವಿಷಯ,
ಇದು ಕೇರಳವನ್ನೇ ಹಾಲ್ ಮಾಡ್ಬಿಡುತ್ತೆ. ಕೇರಳ ತರ ಇರ್ತಾ ಇರುವ ಸ್ಟ್ರಿಕ್ಟ್ ಆದ ಸ್ಟೇಟ್ ಒಳಗಡೆನೆ ಇದು ಅಸಲ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ನನಗೇನೆ ತುಂಬಾನೇ ಭಯವಾಗ್ತಿದೆ ಅಂತ ಹೇಳ್ತಾರೆ. ನಿನ್ನೆ ರಾತ್ರಿ ಕೂಡ ಹಾರ್ಬರ್ ಅಲ್ಲಿ ಅಣ್ಣ ತಮ್ಮಂದ್ರು ಮೂವರುವೆ ಅನ್ ಟೈಮ್ ಅಲ್ಲಿ ಸುತ್ತಾಡ್ತಿದ್ದಾಗಿ ನ್ಯೂಸ್ ಬಂದಿದೆ ಅಂತ ಫ್ರೆಂಡ್ ಒಬ್ಬ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಸರಿ ಆಯ್ತು ನಾನು ಇವಾಗ ಹಾರ್ಬರ್ ಗೆ ಹೋಗಿ ಏನು ನಡೀತಿದೆ ಅಂತ ನೋಡಿ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಆವಾಗ ರೌಡಿ ಅಂಕಲ್ ಇಲ್ಲಿ ನೋಡು ನೀನು ದುಡುಕ್ಬೇಡ, ಅರ್ಜೆಂಟ್ ಪಡ್ಕೊಂಡು ಯಾವ್ದಕ್ಕೂ ತಲೆ ಹಾಕ್ಬೇಡ, ನಾಳೆ ನನ್ನ ಮಗಳ ಮದುವೆ ಇರ್ತಿದೆ ಅದನ್ನ ನೆನ್ಪಿಟ್ಕೊ ಅಂತ ಜೋರಾಗಿ ಹೇಳ್ತಾರೆ. ಸರಿ ಸರಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೀರೋನು ಹೋಗ್ತಾನೆ. ನೋಡಿದ್ರೆ ಒಂದು ಬೋಟ್ ಅಲ್ಲಿ ಐಟಮ್ಸ್ ಬಂದು ಇಳಿಯುತ್ತೆ. ಬಾಕ್ಸ್ ಬಾಕ್ಸ್ ಆಗಿ ಕೆಳಗಡೆ ಇಳಿಸ್ತಿರ್ತಾರೆ. ಚಿಕ್ಕವನು ಬೈಜುನೆ ಆ ಜಾಗದಲ್ಲಿ ಇರ್ತಿದ್ದಾನೆ. ಜವಾಬ್ದಾರಿಯಿಂದ ಎಲ್ಲ ಐಟಮ್ಸ್ ಅನ್ನು ಕೆಳಗಡೆ ಇಳಿಸ್ತಿರ್ತಾನೆ ಗ್ರೂಪ್ ಅನ್ನ ಬಿಟ್ಟು. ನಮ್ಮ ಹೀರೋ ದೂರದಿಂದ ಎಲ್ಲವನ್ನು ಗಮನಿಸ್ತಿರ್ತಾನೆ. ಈ ಏರಿಯಾ ನಮ್ಮ ಹೀರೋನ ಕಂಟ್ರೋಲ್ ಅಲ್ಲಿ ಇರುವ ಏರಿಯಾ. ಸೊ ಎಲ್ಲಿಂದ ಯಾವ ಆಂಗಲ್ ಅಲ್ಲಿ ನೋಡಿದ್ರೆ ಎಲ್ಲವೂ ಕ್ಲೀನ್ ಆಗಿ ಕಾಣುತ್ತೆ ಅಂತ ನಮ್ಮ ಹೀರೋಗೆ ಚೆನ್ನಾಗಿ ಗೊತ್ತು. ಆದ್ರಿಂದ ಇನ್ನವೇ ಕ್ಲೋಸ್ ಅಪ್ ಅಲ್ಲಿ ಬಂದು ಹೌಸ್ ಇದು ನೋಡ್ತಿರ್ತಾನೆ. ಇವಾಗ ಐಟಮ್ಸ್ ಎಲ್ಲವೂ ಕಂಪ್ಲೀಟ್ ಆಗಿ ಕೆಳಗಡೆ ಇಳಿದ್ಬಿಟ್ಟಿದೆ. ಇವಾಗ ಐಟಮ್ಸ್ ಎಲ್ಲವನ್ನು ಕಂಟೈನರ್ ಗಾಡಿಗೆ ಹತ್ತಿಸ್ಬೇಕು ಅಷ್ಟೇ. ಸೊ ತಮ್ಮ ಹುಡುಗ ಬೈಜುನೆ ನಿಂತು ಕಂಟೈನರ್ ಹಿಂದೆ ಬರ್ಲಿ ಬಾ ಬಾ ಅಂತ ಕರಿತಿರ್ತಾನೆ. ಆಮೇಲೆ ಕಂಟೈನರ್ ಲಾರಿಯನ್ನು ಓಪನ್ ಮಾಡಿದ್ರೆ ಒಳಗಡೆ ಆಲ್ರೆಡಿ ನಮ್ಮ ಹೀರೋ ಬಂದು ಕೂತಿರ್ತಾನೆ. ಅದನ್ನು ನೋಡಿ ಇವ್ರುಗಳಿಗೆ ಶಾಕ್ ಆಗ್ಬಿಡುತ್ತೆ. ಅಷ್ಟೇ ಎಲ್ಲರಿಗೂ ಹೊಡೆದು ಧ್ವಂಸ ಮಾಡ್ತಾನೆ ಹೀರೋ. ಹೊಡೆದು ಬಿಂಡ್ ಎತ್ಬಿಟ್ಟ ಎಲ್ಲರಿಗೂ. ಇವಾಗ ಬ್ಯಾಲೆನ್ಸ್ ಇರ್ತಾ ಇರೋದು ಬೈಜು ತಮ್ಮ ಮಾತ್ರವೇ. ಅವನಿಗೆ ಹಾಕಿ ಪಟರ್ ಅಂತ ಕೆನ್ನೆಗೇನೆ ಹೊಡಿತಿರ್ತಾರೆ. ತುಂಬಾ ಸಲ ಹೊಡೆದಾಯ್ತು. ಹೊಡೆದು ಕೆಳಗಡೆನು ತಳ್ಳಿ ಬಿಡ್ತಾರೆ. ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ ಹುಡುಗ. ಸ್ವಲ್ಪ ಹೊತ್ತು ಬಿಟ್ಟು ಕಣ್ಬಿಟ್ಟು ನೋಡ್ಬೇಕಾದ್ರೆ ಅವನ ತಲೆಯಿಂದ ರಕ್ತ ಬರ್ತಿರುತ್ತೆ. ಸೊ ಅವನ ಅನ್ಕಾನ್ಶಿಯಸ್ ಆಗಿದ್ದ ಗ್ಯಾಪ್ ಅಲ್ಲಿ ಇವ್ರುಗಳು ಇಳಿಸಿ ಇಟ್ಟಿದ್ದಾರೆ ಅಲ್ವಾ ಕೋಟಿ ರೂಪಾಯಿ ಬೆಲೆ ಬಾಳುವ ಆ ನಿಶೆ ಪೌಡರ್ ಐಟಮ್ಸ್. ಆ ಪಾಕೆಟ್ಸ್ ಎಲ್ಲವನ್ನು ಕಟ್ ಮಾಡಿ ಸಮುದ್ರದ ನೀರಿಗೆ ಸುರಿದು ಬಿಡ್ತಾನೆ ಹೀರೋ. ದೊಡ್ಡನ ಕರೆಕ್ಟ್ ಆಗಿ ಆ ಸಮಯಕ್ಕೆ ಅಲ್ಲಿಗೆ ಬರ್ತಾನೆ. ದೊಡ್ಡನ ನೋಡಿ ನನ್ನನ್ನು ಹೊಡೆದ್ಬಿಟ್ಟ ಅವನು. ನೋಡಿ ಅವನೇನೆ ಐಟಮ್ಸ್ ಎಲ್ಲವನ್ನು ಸಮುದ್ರದ ನೀರಿಗೆ ಸುರಿತಿದ್ದ ಅಂತ ಹೇಳಿ ಓಡಿ ಬಂದು ಅಣ್ಣನ ಹತ್ರ ಕಂಪ್ಲೇಂಟ್ ಬೈಜು. ಬಂದು ನೋಡಿದ್ರೆ ಇಡೀ ಐಟಮ್ಸ್ ಅನ್ನು ನೀರಿಗೆ ಸುರಿದ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಹೀರೋ. ಕೋಟಿ ರೂಪಾಯಿ ಬೆಲೆ ಬಾಳುವ ಪೌಡರ್ಸ್ ಎಲ್ಲವೇ ನೀರಿಗೆ ಸುರಿದೋಗ್ಬಿಟ್ಟಿದೆ. ಅದನ್ನ ನೋಡಿದ ತಕ್ಷಣ ದೊಡ್ಡನಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ಎದೆ ನೋವೇ ಬಂದ್ಬಿಟ್ಟಿದೆ. ಸೊ ಎದೆನ ಹಿಡ್ಕೊಂಡು ಕೂತ್ಕೊಬಿಡ್ತಾರೆ. ಐಟಮ್ಸ್ ಎಲ್ಲವೇ ಇವರ ಜವಾಬ್ದಾರಿ. ಸೇಫ್ ಆಗಿ ಬೋಟ್ ಇಂದ ಇಳಿಸಿ ಕಂಟೈನರ್ ಗೆ ಹತ್ಸ್ಕೊಟ್ರೆ ಇವರಿಗೆ ಅಮೌಂಟ್ ಸಿಗುತ್ತೆ, ಕಮಿಷನ್ ಸಿಗುತ್ತೆ ಅಷ್ಟೇನೆ. ಆದ್ರೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ, ಈ ರೀತಿ ಏನಾದ್ರೂ ಹಾಳಾಗ್ಬಿಡ್ತು ಅಂದ್ರೆ ಅದಕ್ಕಾದ ಹಣವನ್ನೆಲ್ಲ ನಿಶೆ ಪಾರ್ಟಿ ದೊಡ್ಡ VIP ಇರ್ತಿದ್ದಾನಲ್ಲ ಅವನಿಗೆ ರಿಟರ್ನ್ ಮಾಡ್ಬೇಕು, ಸೆಟಲ್ ಮಾಡ್ಬೇಕಾಗುತ್ತೆ. ಆದ್ರಿಂದಾನೇ ದೊಡ್ಡ ನನಗೆ ಎದೆ ನೋವೇ ಬಂದ್ಬಿಟ್ಟಿದೆ. ಈ ಕಡೆ ರೌಡಿ ಅಂಕಲ್ ಅವರ ಮಗಳ ಮದುವೆ ಅಲ್ಲ. ಸೊ ಅವರ ಮನೆಯಲ್ಲಿ ಚೆನ್ನಾಗಿ ಜೋರಾಗಿ ಡೆಕೋರೇಷನ್ ಎಲ್ಲ ಮಾಡ್ತಿರ್ತಾರೆ. ನಮ್ಮ ಹೀರೋನ ಫ್ರೆಂಡ್ಸೇ ಅಲ್ಲಿದ್ದು ಆ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಗಾಡಿಯಲ್ಲಿ ಕರ್ಕೊಂಡು ಬಂದು ಆ ಜಾಗದಲ್ಲಿ ಇಳಿತಾನೆ. ಇದನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋನ ಪುಟ್ಟ ಫ್ರೆಂಡ್ ಇರ್ತಿದ್ದಾನಲ್ಲ ಅವನಿಗೆ ಒಂದು ರೀತಿ ಬೇಜಾರಾಗುತ್ತೆ. ಯಾಕೆಂದ್ರೆ ಅವನು ಒನ್ ಸೈಡೆಡ್ ಆಗಿ ನಮ್ಮ ಹೀರೋನನ್ನ ಲವ್ ಮಾಡ್ತಿದ್ದಾನೆ ಅಲ್ವಾ. ಆದ್ರಿಂದ ಸಪ್ಪಿಗೆ ಒಳಗಡೆ ಹೋಗ್ಬಿಡ್ತಾನೆ. ಕಿಚನ್ ಕೆಲಸವೆಲ್ಲ ಸೂಪರ್ ಆಗಿ ನಡೀತಿರುತ್ತೆ. ಅವಳು ನಮ್ಮ ಹೀರೋನ ಕೈಯನ್ನ ಹಿಡಿದ ಹಾಗೆ ಸುತ್ತಾಡೋದನ್ನೆಲ್ಲ ನೋಡ್ಬೇಕಾದ್ರೆ ಈ ಪುಟ್ಟ ಫ್ರೆಂಡ್ ಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಹೊಟ್ಟೆ ಉರ್ಕುತ್ತಿರ್ತಾನೆ. ಲೋ ಬೇಡದೇ ಇರುವ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಮಾಡ್ಬಿಡ್ಬೇಡ ಕಣೋ ಅಂತ ಇನ್ನೊಬ್ಬ ಮಧ್ಯ ಫ್ರೆಂಡ್ ಇರ್ತಾನಲ್ಲ ಅವನನ್ನ ಸಮಾಧಾನ ಮಾಡ್ತಿರ್ತಾನೆ. ಆವಾಗ್ಲೇ ರೌಡಿ ಅಂಕಲ್ ನಮ್ಮ ಹೀರೋನ ಕರೆದು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಸೆಪರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ. ನಾನು ನಿನಗೆ ಹೇಳ್ದೆ ತಾನೇ ದುಡುಕ್ಬೇಡ ಅಂತ, ಯಾಕೋ ನೀನು ನನ್ನ ಮಾತನ್ನ ಕೇಳಿಲ್ಲ ಅಂತ ಕೇಳಿದ್ರೆ ಆ ಸೆಕೆಂಡ್ ಅಲ್ಲಿ ನನಗೆ ಅದೇನೇ ಕರೆಕ್ಟ್ ಅಂತ ಅನಿಸ್ತು, ಆದ್ರಿಂದಾನೇ ಅದನ್ನ ಮಾಡ್ದೆ ಅಂತ ಹೇಳ್ಬೇಕಾದ್ರೆ ಇವಾಗ ಅವ್ರುಗಳು ನಿನ್ನ ಕಥೆಯನ್ನು ಮುಗಿಸೋದಕ್ಕಾಗಿ ಕಾಯ್ತಾ ಇರುವ ಒಂದು ವಿಷ ಇರುವ ಹಾವುಗಳ ರೀತಿ ಏನಾದ್ರೂ ಮಾಡೋದಕ್ಕೆ ಅವರು ರೆಡಿಯಾಗಿರ್ತಾರೆ, ನೀನು ಹುಷಾರಾಗಿರು ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ. ಇವಾಗ ಈ ವಿಷಯ ನಿಶೆ VIP ಗೂ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅವ್ರುಗಳು ಇನ್ನವೇ ದೊಡ್ಡ ಮಟ್ಟಿಗೆ ಮೀನುಗಳ ಮಧ್ಯದಲ್ಲೆಲ್ಲ ಅದ್ರಗಳ ಬಾಡಿ ಒಳಗಡೆ ಎಲ್ಲ ಆ ನಿಶೆ ಪೌಡರ್ಗಳನ್ನ ಫಿಲ್ ಮಾಡಿಟ್ಟು ಸ್ಮಗ್ಲಿಂಗ್ ಅನ್ನ ಮಾಡ್ತಿರ್ತಾರೆ. ಮೀನುಗಳ ಹೊಟ್ಟೆ ಒಳಗಡೆ ಪೌಡರ್ಸ್ ಅನ್ನ ಇಟ್ಬಿಟ್ಟು ಹೊಟ್ಟೆನೆ ಸ್ಟಿಚ್ ಮಾಡ್ತಿದ್ದಾರೆ ನೋಡಿ. ಆ ರೀತಿ ಸ್ಟಿಚ್ ಮಾಡಿ ಆ ಮೀನುಗಳ ಮೇಲೆ ಮಸಾಲೆ ಐಟಮ್ಸ್ ಅನ್ನೆಲ್ಲ ಹಾಕಿಡ್ತಾರೆ. ಏನ್ ಆಗ್ತಿದೆ ಏನು ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಲ್ವಾ. ಸೊ ಅಣ್ಣ ತಮ್ಮಂದ್ರು ಮಾತಾಡ್ತಿರ್ಬೇಕಾದ್ರೆ ಬೈಜುಗೆ ಕಾಲ್ ಬರುತ್ತೆ. ಸೊ ದೊಡ್ಡ ನನಗೆ ಫೋನ್ ಅನ್ನ ಕೊಡ್ತಾನೆ. ಅಟೆಂಡ್ ಮಾಡೋದಕ್ಕೇನೆ ಅವರು ಹೆದರ್ಕೋತಿರ್ತಾರೆ. ಯಾರು ಅಂತ ಕೇಳಿದ್ರೆ ತಾರಸ್ ಬಾಯ್ ಅಂತ ಹೇಳಿದ ತಕ್ಷಣ ನಡ್ಗೋಗ್ಬಿಡ್ತಾರೆ. ಸೊ ಲೌಡ್ ಸ್ಪೀಕರ್ ಅಲ್ಲಿ ಹಾಕ್ಬಿಟ್ಟು ಮೂವರಿಗೆ ಮಾತಾಡ್ತಾರೆ. ಆ ಕಡೆ ತಾರಸ್ ಬೈ ಮಾತಾಡೋದನ್ನ ಇಲ್ಲಿಂದ ಕೇಳಿಸ್ಕೊತಾರೆ. ತಾರಸ್ ಅಂತ ಹೆಸರನ್ನ ಹೇಳಿ ಕರೆದ್ರೆ ಅವರಿಗೆ ಇಷ್ಟ ಆಗಲ್ವಂತೆ. ಡಾನ್ ಅಂತ ಕರಿಬೇಕಂತೆ. ಹೇಳಿ ಡಾನ್ ಅಂತ ಅಣ್ಣ ತಮ್ಮಂದ್ರು ಕೇಳ್ತಾರೆ. ನನಗೆ ಗೊತ್ತು ಈ ಬಿಸ್ನೆಸ್ ಅನ್ನ ನಾನು 27 ಇಯರ್ಸ್ ಆಗಿ ಮಾಡ್ತಿದ್ದೀನಿ, ಇಲ್ಲಿವರೆಗೂ ಈ ರೀತಿ ಘಟನೆ ನಡೆದಿದ್ದೇ ಇಲ್ಲ ಅಂತ ಜೋರಾಗಿ ಸದ್ದು ಮಾಡ್ತಿರ್ತಾರೆ. ಏನು ತೊಂದ್ರೆ ಇಲ್ಲ ಡಾನ್, ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಬಿಡೋಣ, ನಿಮಗಾಗಿರುವ ನಷ್ಟವನ್ನ ನಾವು ಸೆಟಲ್ ಮಾಡ್ಬಿಡ್ತೀವಿ ಅಂತ ಬಿಜು ಹೇಳ್ತಾನೆ. ಈ ರೀತಿ ಲೆಕ್ಕಾಚಾರವನ್ನೆಲ್ಲ ನಾನು ಮಾಡೋದಿಲ್ಲ, ನಾನಿನೇ ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ, ನಾನಿನೇ ಬರ್ತೀನಿ, ನನಗಾಗಿರುವ ನಷ್ಟಕ್ಕೆ ನಿಮ್ಮ ಇಡೀ ಆಸ್ತಿ ಎಲ್ಲವನ್ನೂ ನನಗೆ ಬರ್ದು ಕೊಟ್ಬಿಡಿ ಅಂತ ತಾರಸ್ ಬಾಯ್ ಹೇಳ್ತಿರ್ತಾರೆ. ಸರಿ ದೊಡ್ಡನ ರೆಕವರ್ ಆಗ್ಲಿ ಆಮೇಲೆ ನಾವೇನೇ ಕರಿತೀವಿ ಅಂತ ಅಣ್ಣ ತಮ್ಮಂದ್ರು ಹೇಳ್ಬೇಕಾದ್ರೆ ನೀವು ಕರೀಲೇಬೇಕು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹೇಳ್ದೆ ಮಾಡ್ದೆ ನಾನು ಬಂದ್ಬಿಡ್ತೀನಿ, ಆಮೇಲೆ ಲೈಫ್ ಲಾಂಗ್ ನೀವು ಸೆಟಲ್ಮೆಂಟ್ ಮಾಡ್ತಾನೆ ಇರ್ಬೇಕಾಗುತ್ತೆ ಅಂತ ಹೇಳಿ ತಾರಸ್ ಹೆದರ್ಸ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ತಾನೆ. ತುಂಬಾನೇ ಟೆನ್ಷನ್ ಮಾಡ್ತಿದ್ದಾನೆ. ನನ್ನ ಕೈಯಿಂದಾನೇ ಅವನಿಗೆ ಸಾವು ಅಂತ ಬಿಜು ಟೆನ್ಷನ್ ಆಗಿ ಅವರ ದೊಡ್ಡನ ಹತ್ರ ಹೇಳೋ ಮಟ್ಟಿಗೆ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಈ ಕಡೆ ತಾರಸ್ ಬಾಯ್ ಅವರ ಟೀಮ್ ಅಲ್ಲಿ ಇರ್ತಾ ಇರುವ ಒಬ್ಬ ಫಾರಿನರು, ನನಗೆ ಯಾಕೋ ಹುಡುಗರ ಮೇಲೆ ನಂಬಿಕೆ ಇಲ್ಲ ಸರ್, ಅವ್ರುಗಳನ್ನ ನಂಬೇಡಿ, ನನಗೆ ಯಾಕೋ ಅವ್ರುಗಳು ನಮ್ಮ ಡ್ರಗ್ಸ್ ಅನ್ನ ನಮಗೇನೆ
ಗೊತ್ತಿಲ್ಲದೆ ಅವರು ಹೊರಗಡೆ ಸ್ಪ್ರೆಡ್ ಮಾಡ್ತಿದ್ದಾರೆ ಅನ್ಸುತ್ತೆ, ಅಂದ್ರೆ ಹೌಸ್ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೊಸ ಡೌಟ್ ಅನ್ನ ಬೇರೆ ಈ ತಾರಸ್ ಬಾಯ್ ತಲೆ ಒಳಗಡೆ ಹಾಕ್ಬಿಡ್ತಾನೆ ಆ ಫಾರಿನರ್. ಈ ಕಡೆ ನಮ್ಮ ಪುಟ್ಟ ಫ್ರೆಂಡ್ ತಾನು ಲವ್ ಮಾಡಿದ ಹುಡುಗಿಯನ್ನ ನಮ್ಮ ಹೀರೋ ಇವಾಗ ಪಿಕಪ್ ಮಾಡ್ಬಿಟ್ಟಿದ್ದಾನೆ ಅಂತ ಒಂಥರ ಕೋಪದಲ್ಲಿ ಏನೇನು ಪೇಚರ್ಕೊಂಡೆ ಎಣ್ಣೆ ಹೊಡಿತಿರ್ತಾನೆ. ಈ ಮ್ಯಾಟರ್ ನ ಅದೇ ವೈನ್ ಶಾಪ್ ಅಲ್ಲಿ ಕೂತು ಎಣ್ಣೆ ಹೊಡಿತಿರುವ ಚಿಕ್ಕ ತಮ್ಮ ನಮ್ಮ ಬೈಜು ಕೇಳಿಸ್ಕೊಬಿಡ್ತಾನೆ. ಇಲ್ಲಿ ನೋಡು, ನಿನಗೆ ಆ ಹುಡುಗಿ ಇಷ್ಟ ಆಗುತ್ತೆ ಅಂತ ನಮ್ಮ ಹೀರೋಗೆ ಗೊತ್ತಿಲ್ಲ, ಗೊತ್ತಿದ್ರೆ ಅವನು ಖಂಡಿತ ಈ ರೀತಿ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಹೌದು ಹೀರೋಗೆ ಗೊತ್ತಿಲ್ಲಾನೆ, ಆದ್ರೆ ಆ ಹುಡುಗಿಗೆ ಗೊತ್ತಲ್ವಾ, ಅವಳಾದ್ರೂ ನನ್ನ ಹತ್ರ ಬಂದು ಒಂದು ಕರ್ಟಸಿಗಾಗಿ ಈ ರೀತಿ ಒಂದು ವಿಷಯ ಇರ್ತಿದೆ, ನಮ್ಮ ಇಬ್ಬರ ಬಗ್ಗೆ ಒಂದು ಕತೆ ನಡೀತಿದೆ ಅಂತ ನನಗೆ ಹೇಳಿ ಅರ್ಥ ಮಾಡಿಸಿರ್ಬೇಕಾಗಿತ್ತಲ್ವಾ. ಆದ್ರೆ ಅದನ್ನ ಹೇಳ್ದೆ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದಾಳಲ್ಲ, ಇಲ್ಲ ಸಿಂಪ್ಲಿ ನಾನು ಅವಳಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಇಲ್ಲ ನನಗೆ ಇಷ್ಟ ಇಲ್ಲ, ನನಗೆ ಈ ರೀತಿ ಅವರನ್ನ ಲವ್ ಮಾಡ್ತಿದ್ದೀನಿ ಅಂತ ಅವಾಗ್ಲೇನೆ ನನಗೆ ಮುಖ ಕೊಡದಂಗೆ ಹೇಳಿರ್ಬೋದಾಗಿತ್ತಲ್ಲ. ಹೌದು ಕಣೋ, ಆದ್ರೆ ಅದೇ ಸಮಯದಲ್ಲಿ ನಿನಗೆ ಎಸ್ ಅಂತ ನಾವು ಹುಡುಗಿ ಹೇಳಿಲ್ಲ ತಾನೆ ಅಂತ ಹೇಳಿ ಇವನಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಜುಟ್ಟು ಫ್ರೆಂಡ್. ಅದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ ಬಿಡು, ನೋವು ಅದೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಪುಟ್ಟ ಫ್ರೆಂಡ್ ತುಂಬಾನೇ ಬೇಜಾರಾಗ್ತಿರ್ತಾನೆ. ಇವು ಎಲ್ಲವನ್ನು ಬೈಜೋ ಕೇಳಿಸ್ಕೊಬಿಟ್ಟಿದ್ದಾನೆ. ಸರಿ ಏನ ಮಾಡ್ಕೊಂಡು ಹೋಗು, ನಾನು ಏನೇ ಹೇಳಿದ್ರು ನೀನು ಕೇಳೋದಿಲ್ಲ ಅಂತ ಹೇಳಿ ನಮ್ಮ ಜುಟ್ಟು ಫ್ರೆಂಡ್ ಅಲ್ಲಿಂದ ಹೊರಟು ಬಿಡ್ತಾರೆ. ಇವಾಗ ತಮ್ಮ ಬೈಜು ಹೋಗಿ ನಮ್ಮ ಪುಟ್ಟ ಫ್ರೆಂಡ್ ಹತ್ರ ಮಾತಾಡಿಸ್ತಾನೆ. ಹಾಗೆ ಅವನಿಗೆ ಹಣವನ್ನು ಕೊಡ್ತಾನೆ. ನನಗೆ ನೀನು ಬೇಕು, ನಿನಗೂ ಸರಿ ನನಗೂ ಸರಿ, ಅವನೇನೇ ಪ್ರಾಬ್ಲಮ್, ಅವನು ಮಾತ್ರ ಇಲ್ಲ ಅಂತ ಆಗ್ಬಿಟ್ರೆ ನಮ್ಮ ಪ್ರಾಬ್ಲಮ್ ಎಲ್ಲವೇ ಸಾಲ್ವ್ ಆಗ್ಬಿಡುತ್ತೆ, ನಾನು ಹೇಳೋದು ಸರಿ ತಾನೆ ಅಂತ ಬೈಜು ಕೇಳ್ಬೇಕಾದ್ರೆ ಹೌದು ಅನ್ನೋ ರೀತಿ ನಮ್ಮ ಪುಟ್ಟ ಫ್ರೆಂಡುವೆ ತಲೆಯನ್ನು ಅಲಾಡಿಸ್ಬಿಟ್ಟು ಏನೇನ ಹಾಕ್ತಾನೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ನನಗೇನೇ ಜಾಕಿ ಹಚ್ಚೋಕೆ ನೋಡ್ತಿದ್ಯಾ, ಈ ಕೆಲಸವೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಕೈ ತೆಗಿಯೋ ನೀನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಹುಡುಗ. ಬೆಳಗ್ಗೆ ಹುಡುಗ ಒಂದು ಅಂಗಡಿಯಲ್ಲಿ ಕೂತು ಸಿಗರೇಟ್ ಅನ್ನ ಸೇರ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಕರೆಕ್ಟ್ ಆಗಿ ನಮ್ಮ ಹೀರೋ ಹೀರೋನನ್ನ ಕರ್ಕೊಂಡು ಬರ್ತಾನೆ ಗಾಡಿಯಲ್ಲಿ. ಈ ಕಡೆ ನೀವು ಹೋಗ್ತಾ ಇರುವ ದಾರಿಯಲ್ಲಿ ಪೊಲೀಸ್ ಚೆಕಿಂಗ್ ಎಲ್ಲ ಇರುತ್ತೆ, ಐಟಮ್ ಹುಷಾರು, ಚೆಕಿಂಗ್ ಅಲ್ಲಿ ಏನಾದ್ರು ಸಿಗಾಕೊಂಡ್ಬಿಡುತ್ತೆ, ಏನಕ್ಕೆ ಸುಮ್ನೆ ಪ್ರಾಬ್ಲಮ್ ನನ್ನ ಹತ್ರ ಕೊಟ್ಬಿಡು ಅಂತ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಐಟಮ್ ಅನ್ನ ತೆಗೆದು ಆ ಹುಡುಗನ ಕೈಗೆ ಕೊಡ್ತಾರೆ. ಇವ್ರುಗಳು ಐಟಮ್ ಅಂತ ಮೀನ್ ಮಾಡ್ತಾ ಇರೋದು ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ. ಒಂದು ಬ್ಯಾಗ್ ನಮ್ಮ ಹೀರೋ ಹತ್ರ ಇಂದ ಆ ಹುಡುಗನ ಕೈಗೆ ಹೋಗುತ್ತೆ. ಸೇಫ್ಟಿಗಾಗಿ ಇವ್ರುಗಳು ಮಡಗಿರುವ ಚಾಕುವನ್ನೇ ಆ ರೀತಿ ಹೇಳ್ತಿದಾರಾ ಇಲ್ಲ ಬೇರೆ ಏನಾದ್ರು ಐಟಮ್ ಅಂತ ಗೊತ್ತಾಗ್ತಿಲ್ಲ. ಹಾಗೆ ಹೀರೋ ಮತ್ತೆ ಹೀರೋಯಿನ್ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಕಾರ್ ಬಂದು ಇವ್ರಗಳ ಗಾಡಿಗೆ ಡಿಚ್ಚಿ ಹೊಡೆಯುತ್ತೆ. ಹೀರೋಯಿನ್ ಹಾರಿ ಹೋಗಿ ಬೀಳ್ತಾಳೆ. ಆ ಗಾಡಿಯ ಕೆಳಗಡೆ ನಮ್ಮ ಹೀರೋವನ ಕಾಲ್ ಬೇರೆ ಸಿಗಾಕೊಂಡ್ಬಿಡುತ್ತೆ. ಆ ಸಮಯದಲ್ಲಿ ನಮ್ಮ ಹೀರೋವನ್ನ ಕತ್ತರಿಸೋಕೋದಕ್ಕೆ ಓಡಿ ಬರ್ತಾರೆ ನೋಡಿ ರೌಡೀಸು. ನಮ್ಮ ಹೀರೋ ಎದ್ ಬಿಡ್ತಾನೆ, ಆ ಹುಡುಗಿಯನ್ನ ಕರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಚೇಸ್ ಮಾಡಿ ಒಂದು ಗ್ರೂಪ್ ಬರ್ತಿರುತ್ತೆ, ಒಂದು 5-6 ಜನರು ಇರ್ತಾರೆ. ಕತ್ತರಿಸೋಕೋಕೆ ಬರೋರ ಜೊತೆ ನಮ್ಮ ಹೀರೋ ಜಗಳ ಮಾಡಿ ಅವ್ರಗಳನ್ನ ಕೆಳಗಡೆ ತಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಹೀರೋಯಿನ್ ಅನ್ನ ಕರ್ಕೊಂಡು ಓಡಿ ಹೋಗ್ತಿರ್ತಾನೆ. ಎಲ್ಲರನ್ನು ಹೊಡೆದು ಮೇಂಟೈನ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಕರೆಕ್ಟ್ ಆಗಿ ನಮ್ಮ ಹೀರೋವನ ಕತ್ತಿಗೆ ಒಂದು ಮಚ್ಚು ಬರುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಅಡ್ಡ ಬಂದು ಅವಳ ಏಟನ್ನು ಓಡಿಸ್ಕೊತಾವಳೆ. ಅಷ್ಟೇ ಅವಳಿಗೆ ಕತ್ತು ಕಟ್ಟಾಗಿ ಆನ್ ಸ್ಪಾಟ್ ಕೆಳಗಡೆ ಬಿದ್ದು ಸಾಯ್ತಾವಳೆ. ನಮ್ಮ ಹೀರೋ ಹೀರೋಯಿನ್ ಎತ್ಕೊಳ್ಳೋಣ ಅಂತ ಹೋದ್ರೆ ಇನ್ನವೇ ನಮ್ಮ ಹುಡುಗಿ ಜೀವಂತವಾಗಿನೇ ಇರ್ತಿದ್ದಾಳೆ, ಸತ್ತಿಲ್ಲ. ಆದ್ರೆ ಇನ್ನವೇ ನಮ್ಮ ಹೀರೋಗೆ ಒದಿತಿರ್ತಾರೆ. ನಮ್ಮ ಹೀರೋ ಜಗಳ ಮಾಡೋದನ್ನ ಬಿಟ್ಬಿಟ್ಟು ಹುಡುಗಿಯನ್ನ ಎತ್ತಿ ಅವನ ಮಡಿಲಲ್ಲಿ ಹಾಕೋಬಿಟ್ಟು ಏನನ್ನ ಮಾಡೋದು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಆಗ್ತಿರ್ತಾನೆ, ತುಂಬಾನೇ ಬೇಜಾರಾಗ್ತಿರ್ತಾನೆ. ಆದ್ರೆ ಇದೇನೆ ಸರಿಯಾದ ಸಮಯ ಅಂತ ಹೇಳಿ ನಮ್ಮ ಹೀರೋವನ್ನ ಕತ್ತರಿಸೋಕೋದಕ್ಕೆ ರೆಡಿ ಆಗ್ತಾರೆ ಹುಡುಗರು. ಒಬ್ಬ ನಮ್ಮ ಹೀರೋ ಅವನ ಶೋಲ್ಡರ್ ಮೇಲೆ ಕಾಲನ್ನ ಇಡ್ತಾನೆ ನೋಡಿ ಕತ್ತರಿಸೋಕೋದಕ್ಕೆ ಹತ್ರ ಬಂದು ಹಾಗೆ ಅವನನ್ನು ಎತ್ತಿ ಹಾಕಿ ಅವನ ಕಾಲನ್ನ ಯಾವ ರೀತಿ ಮುರಿದಾಕ್ತಾನೆ ನೋಡಿ ನಮ್ಮ ಹೀರೋ. ಯಾಕೆಂದ್ರೆ ಇನ್ನವೇ ಆ ಹುಡುಗಿ ಮೈಯಲ್ಲಿ ಸ್ವಲ್ಪ ಜೀವ ಇರ್ತಿದೆ. ಇನ್ನೊಬ್ಬನು ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಅವನಿಗೆ ಬೆನ್ನು ಮೂಲೆಯನ್ನೇ ಮುರಿದಾಕ್ಬಿಡ್ತಾನೆ. ಇನ್ನೊಬ್ಬನಿಗೆ ಕೈಯನ್ನು ಮುರಿದಾಕಾಯ್ತು. ಅವನ ಬಾಯಿಯ ಒಳಗಡೆ ಒಂದು ಬಾಟಲ್ ನ ಇಟ್ಟು ಹೊಡಿತಾನೆ ನೋಡಿ, ಅಷ್ಟೇ ಬಾಟಲ್ ಹೊಡೆದು ಗಾಜೆಲ್ಲ ಅವನ ಗಂಟ್ಲಿಗೆ ಚುಚ್ಕೊಳ್ಳುತ್ತೆ. ನೆಕ್ಸ್ಟ್ ಒಬ್ಬನ ಹೊಟ್ಟೆಗೆ ಚಾಕುನಿಂದ ಚುಚ್ಚಾಯ್ತು. ಇನ್ನೊಬ್ಬ ಇರ್ತಿದ್ದಾನೆ, ಅವನ ತಲೆಗೆನೆ ಮಚ್ಚಿಂದ ಹೊಡೆದಾಯ್ತು. ಅದನ್ನ ನೋಡಿದ ಒಬ್ಬ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಜಂಪ್ ಮಾಡಿ ಅವನಿಗೆ ಒಂದು ಕಿಕ್ಕು, ಮರಕ್ಕೆ ಡ್ಯಾಶ್ ಮಾಡಿ ಕೆಳಗಡೆ ಬಿದ್ದೋಗ್ತಾನೆ. ಎತ್ತಿ ಜೋರಾಗಿ ಅವನ ಗಂಟ್ಲಿಗೆನೆ ಒಂದು ತುಳಿ, ಅಲ್ಲೇನೆ ಅವನ ಕಥೆಯನ್ನು ಮುಗಿಯುತ್ತೆ. ಈ ಕಡೆ ನಮ್ಮ ಹೀರೋನು ಜೀವಕ್ಕಾಗಿ ಹೋರಾಡ್ತಿರ್ತಾಳೆ. ಏನೋ ಒಂದು ವಿಷಯದ ಬಗ್ಗೆ ನಮ್ಮ ಹೀರೋ ಹತ್ರ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಅವಳ ಜೀವ ಹಾಗೆ ಸೈಲೆಂಟ್ ಆಗೋ ರೀತಿ ಕಾಣುತ್ತೆ. ಮಳೆ ಬೇರೆ ಬರ್ತಿರುತ್ತೆ. ಎಲ್ಲಾ ಹುಡುಗರನ್ನು ಹೊಡೆದ ಅವ್ರಗಳ ಕಥೆನ ಮುಗಿಸ್ಬಿಟ್ಟು ಇಲ್ಲಿಗೆ ಬಂದು ನೋಡಿದ್ರೆ ನಮ್ಮ ಹೀರೋಯಿನ್ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಪಾಪ ನಮ್ಮ ಹೀರೋ ಬಿದ್ದು ಬಿದ್ದು ಅಳ್ತಿರ್ತಾನೆ. ಅದೇ ಸಮಯಕ್ಕೆ ಸದ್ದೆ ಇಲ್ಲದೆ ಹಿಂದೆ ಒಂದು ದೊಣ್ಣೆಯನ್ನ ತಗೊಂಡ್ ಬಂದು ನಿಂತಿರ್ತಾನೆ ಬೈಜು. ದೊಡ್ಡನನ್ನು ಬಂದಿರ್ತಾನೆ. ನಮ್ಮ ಹೀರೋ ಅವನ ತಲೆಗೆ ಜೋರಾಗಿ ಒಂದು ಏಟು. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ಗೆ ಫ್ಯೂನರಲ್ ನಡೀತಿರುತ್ತೆ. ಎತ್ತ ತಾಯಿ ಬಿದ್ದು ಬಿದ್ದು ಅಳ್ತಿರ್ತಾರೆ. ಎಲ್ಲರಿಗೂ ಅಲ್ಲಿಗೆ ಬಂದು ಪ್ರೇರಣೆ ಮಾಡಿ ಹೋಗ್ತಿರ್ತಾರೆ. ನಮ್ಮ ಹೀರೋ ಎಲ್ಲಿರ್ತಿದ್ದಾನೆ ಅಂತ ನೋಡಿದ್ರೆ ತಲೆಗೆ ಏಟಾಗಿತ್ತಲ್ವಾ, ಅವನಿಗೆ ಸತ್ತೋಗ್ಬಿಟ್ಟಿರ್ತಾನೆ ಅಂತ ಅನ್ಕೊಂಡ್ರೆ ಅವನು ಇನ್ನ ಸತ್ತಿಲ್ಲ, ಹಾಸ್ಪಿಟಲ್ ಅಲ್ಲಿ ಇರ್ತಿದ್ದಾನೆ. ಕಂಡ್ಬಿಟ್ಟು ಫಟ್ ಅಂತ ಎಚ್ಚರಾಗಿ ನೋಡ್ತಾನೆ. ಆಪೋಸಿಟ್ ಅಲ್ಲಿ ನಮ್ಮ ಫ್ರೆಂಡೇ ಇರ್ತಿರೋದು ಜುಟ್ಟು. ನನ್ನ ಹುಡುಗಿ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅವಳು ಸತ್ತೋಗ್ಬಿಟ್ಲು ಅಂತ ಫ್ರೆಂಡ್ ಹೇಳ್ಕೊಂಡು ಅಳ್ತಿರ್ತಾರೆ. ಇದನ್ನ ಕೇಳಿ ನಮ್ಮ ಹೀರೋ ಕೈಯಲ್ಲಿ ತಡ್ಕೊಳಕ್ಕೇನೆ ಆಗ್ತಾ ಇಲ್ಲ. ಅವಳನ್ನ ನೋಡ್ಲೇಬೇಕು ಅಂತ ಅವನಿಗೆ ಹಾಕಿರುವ ಎಲ್ಲಾ ಮೆಡಿಸಿನ್ಸ್ ಕಿಟ್ಟು ಎಲ್ಲವನ್ನ ಕಿತ್ತಾಕ್ಬಿಟ್ಟು ನೋಡೋದಕ್ಕಾಗಿ ಹೊರಡ್ತಾನೆ. ರೌಡಿ ಅಂಕಲ್ ಕೂಡ ಹೇಳ್ತಾರೆ, ಆದ್ರೆ ಅವರ ಮಾತನ್ನ ಕೂಡ ಕೇಳ್ತಿಲ್ಲ. ಗಾಡಿಯನ್ನ ತಗೊಂಡು ಹೊರಡ್ತಾನೆ. ಈ ಕಡೆ ಸ್ಮಶಾನದಲ್ಲಿ ಬಾಡಿಯನ್ನು ಊತಾಕೋದಕ್ಕೂ ರೆಡಿ ಆಗ್ಬಿಟ್ಟಿರ್ತಾರೆ. ಸುತ್ತಲೂ ಗ್ರೂಪ್ ಆಗಿ ನಿಂತಿರ್ತಾರೆ. ಕೊನೆಯದಾಗಿ ಒಂದು ಸಲ ಅವಳ ಮುಖವನ್ನ ನೋಡೋಕೆ ಆಗುತ್ತಾ ಅಂತ ನಮ್ಮ ಹೀರೋ ಹೋಗ್ತಾನೆ. ಇನ್ನ ಬಾಡಿಯನ್ನ ಕೆಳಗಡೆ ಇಳಿಸಿರಲ್ಲ, ಸೊ ನಮ್ಮ ಹೀರೋ ಇಂದ ಅವಳನ್ನ ನೋಡೋಕಾಗುತ್ತೆ. ಆದ್ರೆ ಅವ್ರ ಅಮ್ಮ ಸುಮ್ನೆ ಇರ್ತಾರ. ನನ್ನ ಮಗಳನ್ನ ನೀನು ಕೊಂದ್ಬಿಟ್ಟಿಯಲ್ಲ ಅಂತ ತಾನೇ ಅಳ್ತಾರೆ. ಅದೇ ತರ ಅಮ್ಮನೂ ಅಳ್ತಾರೆ. ಅವ್ರು ಅಳ್ಬೇಕಾದ್ರೆ ನಮ್ಮ ಹೀರೋನು ಅಳ್ತಾನೆ. ಅದನ್ನು ನೋಡಿ ಮಿಕ್ಕಿರೋರು ಅಳುವುದು ಅಂತ ಫುಲ್ ಎಮೋಷನಲ್ ಸೀನ್ ಆಗ್ಬಿಡುತ್ತೆ.
ಫೈನಲ್ ಆಗಿ ಅವಳ ನೆತ್ತಿಗೆ ಒಂದು ಮುದ್ದನೆ ಇಕ್ಬಿಟ್ಟು ಗುಡ್ ಬೈ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡುತ್ತಾನೆ. ಆಮೇಲೆ ಆ ಹುಡುಗಿಗೆ ಮಾಡ್ಬೇಕಾಗಿರುವ ಫೈನಲ್ ಫಿನರಲ್ ಎಲ್ಲವನ್ನು ಮಾಡಿ ಕರೆಕ್ಟ್ ಆಗಿ ಮುಗಿಸ್ತಾರೆ ಅನ್ಸುತ್ತೆ. ಅಲ್ಲಿಗೆ ಬಂದಿದ್ದ ರೌಡಿ ಅಂಕಲ್ ಕೂಡ ನಮ್ಮ ಹೀರೋವನ್ನು ನೋಡಿ ನಿನಗೆ ಏನನ್ನ ಹೇಳಿ ಸಮಾಧಾನ ಹೇಳೋದು ಅಂತ ಗೊತ್ತಾಗ್ತಿಲ್ಲ ತಮ್ಮ ಅಂತ ಹೇಳಿ ಬೇಜಾರಾಗ್ತಿರ್ತಾರೆ. ಆವಾಗ ನಮ್ಮ ಹೀರೋ ಅವರ ಅಮ್ಮ ಅವರ ಕೈಯನ್ನ ಹಿಡಿದು ಅಂಕಲ್ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಅವನ ತಂಗಿಯ ಕೈಯನ್ನು ಹಿಡಿದು ಅಂಕಲ್ ಅವರ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಇವ್ರುಗಳನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅವ್ರಿಗಳಿಗೂ ಒಂದು ಗುಡ್ ಬೈ ಅನ್ನ ಹೇಳ್ಬಿಟ್ಟು ಅಲ್ಲಿಂದ ಹೊರಡುತ್ತಾನೆ. ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಬಿಟ್ಟಿದ್ದಾನೆ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ಆ ಜಾಗದಲ್ಲಿ ಪೊಲೀಸರ್ಸ್ ಇರ್ತಿದ್ದಾರೆ, ಇದ್ರುವೆ ಏನನ್ನು ಕೇರ್ ಮಾಡದೆ ನಮ್ಮ ಹೀರೋನ ಹಾಗೆ ಬಿಟ್ಬಿಡ್ತಾರೆ. ಇನ್ನ ಒಂದು 3 ತಳೆ ಹೋಗ್ಬೇಕಾಗಿದೆ, ಅದು ಹೋದ್ಮೇಲೆ ಅವನನ್ನ ಹಿಡ್ಕೊಬಿಡೋಣ ಅಂತ ಬಿಟ್ಟಿದ್ದಾರೆ ಅನ್ಸುತ್ತೆ. ಒಬ್ಬ ಲಗೇಜ್ ಅನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹಣವನ್ನೆಲ್ಲ ಎತ್ತಿಟ್ಕೊಂಡು ಗನ್ನು ಕೂಡ ಇರ್ತಿದೆ, ಅದನ್ನು ಬ್ಯಾಗಿಗೆ ಇಟ್ಕೊಂಡು ಎಲ್ಲವನ್ನು ತಗೊಂಡು ಪ್ಯಾಕ್ ಮಾಡ್ಕೊತಿರ್ತಾನೆ. ಪ್ಯಾಕ್ ಮಾಡ್ತಿರೋದು ಯಾರು ಅಂತ ಗೊತ್ತಾಗ್ತಿದ್ಯಾ? ನಮ್ಮ ಹೀರೋಯಿನ್ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಾ ಇದ್ದ ಪುಟ್ಟ ಫ್ರೆಂಡೇ. ಸೊ ಅವನ ಮನೆಯನ್ನ ಬಿಟ್ಟು ಎಸ್ಕೇಪ್ ಆಗೋಣ ಅಂತ ಅನ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಹೀರೋ ಮತ್ತೆ ನಮ್ಮ ಜುಟ್ಟು ಫ್ರೆಂಡ್ ಅಲ್ಲಿಗೆ ಬಂದ್ಬಿಡ್ತಾರೆ. ಎದ್ದು ಬಿದ್ದು ಓಡಿ ಹೋಗ್ತಿರ್ತಾನೆ. ನಿಂತ್ಕೊಳ್ಳೋ ಅಂತ ಹೇಳಿ ನಮ್ಮ ಹುಡುಗರು ಚೇಸ್ ಮಾಡಿ ಹೋಗ್ತಾರೆ. ಒಂದು ನದಿ ಸೈಡ್ ಅಲ್ಲಿ ಸಿಗ್ತಾನೆ. ಎತ್ತಿ ಅವನಿಗೆ ಒಂದು ಒದೆ ಕೆಳಗಡೆ ಬಿದ್ದೋಗ್ತಾನೆ. ಬ್ಯಾಂಡೇಜ್ ನೆಲ್ಲ ಬಿಚ್ಚು ಎಸ್ದು ಬಿಡ್ತಾನೆ. ಅವನ ಕಥೆಯನ್ನು ಮುಗಿಸೋದಕ್ಕೆ ರೆಡಿ ಆಗ್ತಿದ್ದಾನೆ ಹೀರೋ. ಒಂದು ಗನ್ನನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತಾನೆ ಅಲ್ವಾ, ಅದನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಹುಡುಗ. ಅಷ್ಟರಲ್ಲಿ ಅವನನ್ನ ಹಿಡಿದು ಬಿಡ್ತಾರೆ. ನಾನು ಬೇಕು ಅಂತ ಮಾಡ್ಲಿಲ್ಲ, ಆ ಚಿಕ್ಕ ಹುಡುಗ, ಆ ಚಿಕ್ಕ ತಮ್ಮ ಬೈಜುನೆ ಮಾಡಿಸಿದ್ದು ನನ್ನನ್ನ ಬಿಟ್ಬಿಡಿ ಅಂತ ಕಿರ್ಚ್ಕೊತಾನೆ. ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿರ್ತಾನೆ. ಕ್ಷಮೆ ತಾನೆ ತಗೋ ಕೊಡ್ತೀನಿ ನಿನಗೆ ಅಂತ ಹೇಳಿ ನಮ್ಮ ಹೀರೋ ಆಲ್ರೆಡಿ ಚಾಕುವನ್ನು ತಂದಿದ್ದಾನೆ ಅನ್ಸುತ್ತೆ. ಹಾಗೆ ಹೊಟ್ಟೆಗೆ ಚುಚ್ಚಿ ಅಲ್ಲಾಡ್ಸ್ಬಿಡ್ತಾನೆ. ಒನ್ ಸೈಡ್ ಲವ್ ಎಷ್ಟು ಕ್ವಾಟ್ಲಿಯನ್ನ ಮಾಡ್ಬಿಟ್ಟಿದೆ ನೋಡಿದ್ರ. ನಿಜವಾದ ಲವ್ ಒಂದು ಸಲ ಮಾತ್ರವೇ ಬರುತ್ತೆ ಅಂತ ಏನೇನೋ ನೋಡಿ ಹಾಳಾಗ್ಬಿಟ್ಟಿದ್ದಾನೆ ಅನ್ಸುತ್ತೆ ಹುಡುಗ. ಇನ್ನು ಸ್ವಲ್ಪ ದಿನ ಇವನು ವೇಟ್ ಮಾಡಿದಿದ್ರೆ ಇನ್ನವೇ ಚೆನ್ನಾಗಿರುವ ಒಂದು ಲವ್, ನಿಜವಾದ ಲವ್ ಅವನಿಗೆ ಸಿಕ್ತಿತ್ತು. ಅವನ ಲೈಫ್ ಆರಾಮಾಗಿರ್ತಿತ್ತೋ ಏನೋ. ಈ ರೀತಿ ಮುಂದೆ ಯಾರು ಮಾಡದೇ ಇರೋವರೆಗೂ ಒಳ್ಳೆಯದು. ಅಷ್ಟೇ ಅವನನ್ನ ಕೊಂದು ಅವನ ಬಾಡಿಯನ್ನ ನೀರಿಗೆ ಬಿಸಾಕ್ಬಿಡ್ತಾರೆ. ನಮ್ಮ ಹೀರೋ ಸೇಫ್ಟಿಗಾಗಿ ಆ ಚಾಕುವನ್ನು ಇಟ್ಟಿದ್ದಾನೆ ಅನ್ಸುತ್ತೆ. ಪೊಲೀಸ್ ಚೆಕಿಂಗ್ ಅಲ್ಲಿ ಇದ್ರೆ ಏನನ್ನ ಮಾಡೋದು ಅಂತ ಹೇಳಿ ನಮ್ಮ ಹೀರೋವನ್ನ ಡೈವರ್ಟ್ ಮಾಡಿ ಅವನು ಸೇಫ್ಟಿಗಾಗಿ ಮಡಗಿದ ಆ ಚಾಕುವನ್ನೇ ಆ ಹುಡುಗ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಸೊ ನೆಕ್ಸ್ಟ್ ಇವ್ರುಗಳನ್ನ ಸಾಯಿಸೋದಕ್ಕೆ ಒಂದು ಪ್ರಯತ್ನ ನಡೆಯಲಿದೆ ಅಂತ ಗೊತ್ತಿದ್ರೂ ಆ ರೀತಿ ಚಾಕುವನ್ನ ತಗೊಂಡು ಹೋಗ್ಬಿಟ್ಟಿದ್ದಾನೆ ಅಲ್ವಾ, ಅದು ದೊಡ್ಡ ದ್ರೋಹ ತಾನೆ. ಸೊ ಎಸ್ಕೇಪ್ ಆಗಿ ಹೋಗೋದಕ್ಕೆ ಟ್ರೈ ಮಾಡಿದ ಆ ಪುಟ್ಟ ಫ್ರೆಂಡಿನ ಗನ್ನು ಇವಾಗ ನಮ್ಮ ಹೀರೋ ಹತ್ರ ಇರ್ತಿದೆ. ಸದ್ಯ ಇಲ್ಲದೆ ಬೀಚ್ ಸೈಡ್ ಅಲ್ಲಿ ನಿಂತಿದ್ದ ಒಂದು ಬೋಟಿಗೆ ಹತ್ತಿ ಒಳಗಡೆ ಬರ್ತಾನೆ ನಮ್ಮ ಹೀರೋ. ಏನೋ ಮಾಡ್ತಿದ್ಯಾ ಇಲ್ಲಿ ಅಂತ ಕೆಲವರು ನಮ್ಮ ಹೀರೋನ ಅಟ್ಯಾಕ್ ಮಾಡೋಕೆ ಬರ್ತಾರೆ. ನಮ್ಮ ಹೀರೋ ಎಲ್ಲರಿಗೂ ಹೊಡೆದು ಬಿಡ್ತಾನೆ. ಇಲ್ಲೇನೆ ಆ ಚಿಕ್ಕ ತಮ್ಮ ಬೈಜು ಇರ್ತಿದ್ದಾನೆ ಅಂತ ಗೊತ್ತಿದ್ದೇನೆ ನಮ್ಮ ಹೀರೋ ಇಲ್ಲಿಗೆ ಬಂದಿದ್ದಾನೆ ಅನ್ಸುತ್ತೆ. ತಕ್ಷಣವೇ ಬೈಜು ಹೌಸ್ಕೊಳ್ಳೋದಕ್ಕಾಗಿ ಗಾಡಿ ಒಳಗಡೆ ಇಳಿದು ಬಿಡ್ತಾನೆ. ಫಾಲೋ ಮಾಡ್ಕೊಂಡೆ ನಮ್ಮ ಹೀರೋನು ಕೆಳಗಡೆ ಇಳಿಯೋಣ ಅಂತ ಹೋದ್ರೆ ಮೂವರು ಫಾಲೋ ಮಾಡಿ ಬಂದು ನಮ್ಮ ಹೀರೋನ ಹಿಡಿದು ಬಿಡ್ತಾರೆ. ನಮ್ಮ ಹೀರೋಗೆ ಸರಿಯಾಗಿ ಹೊಡಿತಿರ್ತಾರೆ. ನಮ್ಮ ಹೀರೋ ಅಷ್ಟು ಏಟನ್ನ ತಿನ್ಕೊಂಡಿದ್ರು ಕೂಡ ತಿರುಗಿಸಿ ಆ ಮೂವರಿಗೂ ಹೊಡೆದು ಭೂತ ಬಿಡಿಸಿ ಅವ್ರ ಕಥೆಯನ್ನ ಮುಗಿಸ್ತಾನೆ. ನಂತರ ಬೋಟ್ ಕೆಳಗಡೆನು ಇಳಿದು ಬಿಡ್ತಾನೆ. ಆ ಬೈಜು ಅಲ್ಲಿ ಇಲ್ಲಿ ಅಂತ ಹೌಸ್ಕೊಂಡು ಹೋಗ್ತಿರ್ತಾನೆ. ಹೀರೋ ನೋಡ್ಬಿಡ್ತಾನೆ. ಹೆದರಿದ ಬೈಜು ಡೋರನ್ನ ಓಪನ್ ಮಾಡ್ರು ಅಂತ ಕಿರ್ಚ್ಕೊತಿರ್ತಾನೆ. ಆದ್ರೆ ಮೇಲ್ಗಡೆ ಡೋರನ್ನ ಓಪನ್ ಮಾಡೋದಕ್ಕೆ ಯಾರುವೇ ಇಲ್ವಲ್ಲ, ಎಲ್ಲರೂ ಏಟೋಡಿಸ್ಕೊಂಡು ಬಿದ್ದೋಗಿದಾರಲ್ಲ. ಇವನನ್ನ ಹೊಡೆಯೋಣ ಅಂತ ಹೋದ್ರೆ ಅವನ ಕೈಗೆ ಒಂದು ಚಾಕು ಸಿಗುತ್ತೆ. ಚಾಕು ಕೈಗೆ ಬಂದಿದ್ದ ತಕ್ಷಣವೇ ಧೈರ್ಯ ಬಂದ್ಬಿಟ್ಟಿದೆ ಅನ್ಸುತ್ತೆ. ಹೀರೋ ಜೊತೆ ಜೋರಾಗಿ ಜಗಳ ಮಾಡ್ತಾನೆ. ಮುಖಕ್ಕೇನೆ ಹೀರೋ ಪಂಚ್ ಮಾಡ್ತಾನೆ. ಇಬ್ಬರುವೆ ಚೆನ್ನಾಗಿ ಯುದ್ಧ ಮಾಡ್ಕೊತಾರೆ. ಒಂದು ಸ್ಟೇಜ್ ಅಲ್ಲಿ ಅವನ ಹತ್ರ ಇರುವ ಚಾಕುವನ್ನೇ ನಮ್ಮ ಹೀರೋ ಕಿತ್ಕೊಂಡು ಅವನ ಎದೆಗೇನೆ ಎರ್ರ ಬೆರ್ರಿ ಚುಚ್ಚುತ್ತಾನೆ. ಎಷ್ಟು ಸಲ ಚುಚ್ಚಿದ ಅಂತ ಅವನಿಗೇನೆ ಲೆಕ್ಕ ಇಲ್ಲ. ಅಷ್ಟೇ, ಅಲ್ಲೇನೆ ಚಿಕ್ಕವನ ಕತೆ ಮುಗ್ದೋಯ್ತು. ಅಲ್ಲಿಗೇನೆ ಸ್ಟಾಪ್ ಮಾಡೋದಿಲ್ಲ. ಚೆನ್ನಾಗಿ ಕಬ್ನ ಮೊಳೆ ರೀತಿ ಹೊರಗಡೆ ಇರೋ ರೀತಿಯ ಒಂದು ಮರದ ತುಂಡನ್ನ ತಗೊಂಡ್ ಬಂದು ಅವನ ತಾಳೆಗೇನೆ ಹೊಡೆದು ಚಿಂದಿ ಮಾಡ್ತಾನೆ. ಪಾಪ ಕೊಂದಾಕ್ಬಿಟ್ಟೆ ಮೇಲ್ಗಡೆ ಬರ್ತಾನೆ. ಕೊನೆಯವನ ಕತೆ ಮುಗೀತು. ಇನ್ನ ಮಿಡಿಲು ಮತ್ತೆ ದೊಡ್ಡವನ ಕತೆ ಇರ್ತಿದೆ. ಬೋಟ್ ಅಲ್ಲಿ ಇರ್ತಿದ್ದ ಗ್ಯಾಸ್ ಅನ್ನೆಲ್ಲ ಓಪನ್ ಮಾಡಿ ಬಿಟ್ಬಿಟ್ಟು ದೂರ ಬಂದ ಮೇಲೆ ಗನ್ನಿಂದ ಶೂಟ್ ಮಾಡಿ ಇಡೀ ಬೋಟ್ ಅನ್ನೇ ಬ್ಲಾಸ್ಟ್ ಮಾಡಿಸ್ತಾನೆ. ಕಂಪ್ಲೀಟ್ ಆಗಿ ಬೋಟೇ ಬೆಂಕಿ ಹಿಡ್ಕೊಂಡು ಸುಟ್ಟೋಗುತ್ತೆ. ಅದರ ನಂತರ ನಮ್ಮ ಹೀರೋ ಅಲ್ಲಿಂದ ಇನ್ನೊಂದು ಕಡೆ ಬರ್ತಾನೆ. ದೊಡ್ಡನ ಜೊತೆ ಒಬ್ಬ ಮ್ಯಾನೇಜರ್ ರೀತಿ ಕೆಲಸ ಮಾಡ್ತಿರ್ತಾನಲ್ಲ, ಅವನನ್ನ ಹಿಡಿದು ಬಿಜು ಮತ್ತೆ ದೊಡ್ಡನ ಎಲ್ಲಿ ಇರ್ತಿದ್ದಾರೆ ಅಂತ ಹೆದರ್ಸಿ ಕೇಳ್ಬೇಕಾದ್ರೆ ಮೇಲ್ಗಡೆನೆ ಇರ್ತಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಅಷ್ಟೇ, ನಿಂತ್ಕೊಳ್ದೆ ಇಲ್ಲಿಂದ ಹೋಗ್ತಾನೆ ಇರೋ ಅಂತ ಹೇಳಿ ಅವರನ್ನ ಹೆದರ್ಸಿ ಓಡಿಸ್ಬಿಡ್ತಾನೆ. ನಂತರ ನಮ್ಮ ಹೀರೋನ ಅದೇ ರೀತಿ ಮೇಲೆ ಹತ್ತಿ ಹೋಗಿ ನೋಡ್ಬೇಕಾದ್ರೆ ದೊಡ್ಡನ ಹೀರೋವನ್ನ ನೋಡ್ಬಿಟ್ಟು ಏನು ಲೇಟ್ ಆಗಿ ಬಂದ್ಬಿಟ್ಟಿದ್ಯಾ, ಸ್ವಲ್ಪ ಬೇಗನೆ ಬಂದಿರೋದು ತಾನೆ, ಬಾ ಇಲ್ಲಿ ಅಂತ ಕರೀತಿರ್ತಾರೆ. ಏನು ಅಂತ ನೋಡಿದ್ರೆ ಅವರ ಹತ್ರ ಆಲ್ರೆಡಿ ಒಂದು ಗನ್ ಇರ್ತಿದೆ. ರೆಡಿಯಾಗಿನೇ ಅವರವೇ ವೇಟ್ ಮಾಡಿದ್ದಾರೆ. ಇಷ್ಟು ದಿನಗಳಾಗಿ ನಿನ್ನನ್ನು ನೋಡ್ಕೊಂಡಿದ್ದು, ನನ್ನ ಜೊತೆಗೇನೆ ಇಟ್ಕೊಂಡಿದ್ದು ನಿನ್ನ ಮೇಲೆ ನನಗಿರ್ತಿದ್ದ ಕೇರ್ ಇಂದ ಇಲ್ಲ, ನನಗಾಗಿನೇ, ನನ್ನ ಸೇಫ್ಟಿಗಾಗಿನೇ. ಇವಾಗ ನಿನ್ನ ಹತ್ರನು ಗನ್ ಇರ್ತಿದೆ ತಾನೆ, ಬಾ ಡೈರೆಕ್ಟ್ ಆಗಿ ನಾವು ಜಗಳ ಇಟ್ಕೊಳ್ಳೋಣ ಅಂತ ಹೇಳಿ ಕರೀತಾನೆ. ನಮ್ಮ ಹೀರೋ ಶೂಟ್ ಮಾಡ್ಬೇಕಾದ್ರೆ ಓಡೋಗಿ ಹೌಸ್ಕೊತಾನೆ ದೊಡ್ಡನ್ನ. ಅವರು ಶೂಟ್ ಮಾಡ್ಬೇಕಾದ್ರೆ ನಮ್ಮ ಹೀರೋ ಹೌಸ್ಕೊತಾನೆ. ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋ ಅವರ ಕೈಗೇನೆ ಶೂಟ್ ಮಾಡ್ಬಿಡ್ತಾನೆ. ಎರ್ರ ಬೇರೆ ಶೂಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಒಂದು ಜಾಗದಲ್ಲಿ ಹೌಸ್ಕೊಂಡಿರ್ತಾನೆ. ಆವಾಗ ಅವನ ತಲೆಗೇನೆ ಯಾರೋ ಡೊಮ್ ಅಂತ ಹೊಡಿತಾರೆ. ಇವರು ಮತ್ತೆ ಶೂಟ್ ಮಾಡೋದಕ್ಕೆ ಹೋಗ್ತಾರೆ. ಸದ್ಯ ಬುಲೆಟ್ ಖಾಲಿ ಆಗ್ಬಿಟ್ಟಿರುತ್ತೆ. ಏಟ್ ಓಡಿಸ್ಕೊಂಡು ಕೆಳಗಡೆ ಬಿದ್ದಿರ್ತಾನೆ ಹೀರೋ. ಅವನನ್ನ ಹಿಡಿದು ಕಟ್ಟಿ ಹಾಕ್ರೋ ಅಂತ ಆರ್ಡರ್ ಮಾಡ್ತಾರೆ. ಅದೇ ರೀತಿ ಅವನಿಗೆ ಕಟ್ ಹಾಕ್ತಾರೆ. ಫ್ರೀಸ್ ಆಗುವಂತಹ ಚಳಿ ಫುಲ್ ಅಂಡ್ ಫುಲ್ ಐಸ್ ಆಗಿರ್ತಿದೆ. ಫ್ರೀಸ್ ರೂಮ್ ಅನ್ಸುತ್ತೆ. ಆ ರೂಮಿಗೆ ನಮ್ಮ ಹೀರೋವನ್ನ ಎತ್ತಕೊಂಡು ಬಂದು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡು, ಈ ಹಾರ್ಬರ್ ಅಲ್ಲಿ ನೀನು ತುಂಬಾನೇ ಕೆಲಸ ಮಾಡಿ ನನಗೆ ಸಂಪಾದನೆ ಮಾಡಿ ಕೊಟ್ಟಿದ್ಯಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ನೀನು ನನಗೆ ಲಕ್ಕಿನೇ, ಆದ್ರೆ ನಿನಗಿಂತ ನಿಮ್ಮ ಅಪ್ಪನೇ ನನಗೆ ತುಂಬಾನೇ ಲಕ್ಕಿ ಅಂತ ಹೇಳ್ತಿರ್ತಾರೆ. ಏನನ್ನ ಹೇಳ್ತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ತಾನೆ. ಹಾಗೆ ಈಗ ಫ್ಲಾಶ್ ಬ್ಯಾಕ್ ಗೆ ಹೋಗೋಣ. ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಮ ಹೀರೋ ಅವರ ತಂದೆ
ಹಿಂದೆ ಫೈನಾನ್ಸ್ ಕಂಪನಿಯನ್ನ ಇಟ್ಟು ರನ್ ಮಾಡ್ತಿದ್ರಲ್ವಾ, ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಹಣವನ್ನು ತಗೊಂಡು ಮನೆಗೆ ರಿಟರ್ನ್ ಹೋಗ್ತಿದ್ದಿರ್ತಾರೆ. ಆವಾಗ ಒಬ್ಬ ಓಡಿ ಬಂದು ಅವರ ಹತ್ರ ಇರುವ ಹಣದ ಬ್ಯಾಗ್ ಅನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ ರೀತಿ ಕಿತ್ಕೋತಿರೋನು ಬೇರೆ ಯಾರು ಇಲ್ಲ, ಸಾಕ್ಷಾತ್ ಈ ದೊಡ್ಡಣ್ಣ. ಅವರ ಕೈಯಲ್ಲಿ ಇರ್ತಾ ಇರುವ ಬೆಂಕಿ ಸ್ಟಿಕ್ ಅನ್ನು ಯೂಸ್ ಮಾಡಿ ಅವನು ಮುಖಕ್ಕೆ ಹೊಡಿತಾರೆ. ಮುಖ ಇವಾಗ ಗೊತ್ತಾಗ್ಬಿಟ್ಟಿದೆ, ದೊಡ್ಡಣ್ಣನೇ ಇವಾಗ ಕೊದಿಯೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೀರೋ ಅವರ ಅಪ್ಪನಿಗೆ ಗೊತ್ತಾಗ್ಬಿಡುತ್ತೆ. ಕತ್ತನ್ನು ಟೈಟ್ ಆಗಿ ಹಿಡ್ಕೊತಾರೆ. ದೊಡ್ಡವನೇ ಯಾವಾಗ್ಲಿಂದ ಈ ರೀತಿ ಕೆಲಸವನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಕೇಳಿದ್ರೆ, ಗೊತ್ತಿಲ್ಲದೆ ತಪ್ಪನ್ನ ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ, ಯಾರ ಹತ್ರನೂ ಇದನ್ನ ಹೇಳ್ಬೇಡಿ ಪ್ಲೀಸ್ ಅಂತ ಕೇಳ್ಕೊತಾನೆ. ಅದಕ್ಕೆ ಹೀರೋ ಅವರ ಅಪ್ಪ, ಏನು ನಿಮ್ಮ ಅಪ್ಪನ ಹತ್ರ ಇಲ್ದಿರುವ ಹಣಕಾಸ, ಬಾ ನಿಮ್ಮ ಅಪ್ಪನ ಹತ್ರ ನಿನ್ನ ಕರ್ಕೊಂಡು ಹೋಗ್ತೀನಿ, ನಿನಗೆ ಹಣ ತಾನೇ ಬೇಕು, ಅವರ ಹತ್ರನೇ ತಗೋ ಅಂತ ಹೇಳಿ ದೊಡ್ಡನನ್ನ ಅಲ್ಲಿಂದ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆವಾಗ ಹಿಂದೆಯಿಂದ ಯಾರೋ ನಮ್ಮ ಹೀರೋ ಅವರ ಅಪ್ಪನ ಬೆನ್ನಿಗೆನೆ ಚಾಕುನಿಂದ ಜೋರಾಗಿ ಚುಚ್ಚುತ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಮಿಡಲ್ ಹುಡುಗ, ನಮ್ಮ ಹೀರೋನ ಕ್ಲೋಸ್ ಫ್ರೆಂಡ್ ಬಿಜು. ಅಯ್ಯೋ ಪಾಪಿ, ತಂದೆ ಅವರಿಗೆ ಚುಚ್ಚಿ ಕೊಂದ್ಬಿಟ್ಟು ಅವರ ಮಗನ ಜೊತೆನೆ ಫ್ರೆಂಡ್ ಆಗಿ ಇವನು ಇದ್ದಿದ್ದಾನೆ ನೋಡಿ. ಅವರ ಹತ್ರ ಇಂದ ಕದ್ದಿರುವ ಹಣವನ್ನೇ ನಮ್ಮ ಹೀರೋಗೆ ಕೊಟ್ಟು ಐಸ್ ಕ್ರೀಮ್ ತಗೊಂಡು ತಿನ್ನಿ ಅಂತ ಹೇಳಿ ಕಳ್ಸಿರ್ತಾನೆ ಈ ದೊಡ್ಡಣ್ಣ. ಆಮೇಲೆ ಅಮ್ಮ ಅವರ ಹತ್ರ ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡಿದ್ದ ಅಂಕಲನ್ನ, ಆ ಪೈಜಾಮ್ ಅಂಕಲನ್ನ ಚಾಕುನಿಂದ ಚುಚ್ಚಿದುವೆ ಈ ಬಿಜುನೆ, ಈ ಮಿಡಿಲ್ ಹುಡುಗಾನೆ. ಸೊ ಎಲ್ಲ ನಿಜವೇ ಇವಾಗ ನಮ್ಮ ಹೀರೋಗೆ ಗೊತ್ತಾಗ್ಬಿಟ್ಟಿದೆ. ಆದ್ರೆ ಇಟ್ಸ್ ಟೂ ಲೇಟ್, ಇವನಿಂದ ಇವಾಗ ಏನನ್ನ ಮಾಡೋಕಾಗುತ್ತೆ. ಮೈಯೆಲ್ಲ ಫುಲ್ಲು ತಂಪಾಗ್ಬಿಟ್ಟಿರುತ್ತೆ, ಚಳಿ ಫುಲ್ ಚಳಿ. ಒಳಗಡೆನೆ ಇದ್ದು ಫ್ರೀಸ್ ಆಗಿ ಸಾಯಿಲಿ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ರೂಮ್ ಅನ್ನು ಲಾಕ್ ಮಾಡ್ಕೊ ಹೋಗ್ಬಿಟ್ಟಿದ್ದಾರೆ. ಐಸ್ ಗೆಡ್ಡೆ ಮೇಲೆ ಬಿದ್ದಿರುವ ನಮ್ಮ ಹೀರೋ ಹಾಗೆ ರೋಲ್ ಮಾಡಿ ಬಂದು ಕೆಳಗಡೆ ಬೀಳ್ತಾನೆ. ಆವಾಗ ಕೈಗೆ ಕಟ್ಟಿರುವ ಹಗ್ಗವನ್ನ ಬಾಯಿ ಹತ್ರ ಹೇಗೋ ತಗೋ ಬಂದ್ಬಿಡ್ತಾನೆ. ನಂತರ ಬಾಯಿಂದಾನೆ ಕಚ್ಚಿ ಹಗ್ಗವನ್ನು ಬಿಚ್ಕೋತಾನೆ. ನಂತರ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆಗ್ತಾನೆ ಇಲ್ಲ. ಆ ಜಾಗದಲ್ಲೂ ಒಂದು ಎಕ್ಸ್ಟ್ರಾ ಡೋರ್ ಇರುತ್ತೆ ಕೆಳಗಡೆ, ಒಂದು ಹಿಡನ್ ಡೋರ್, ಅದನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಓಪನ್ ಮಾಡೋಕ್ ಆಗ್ತಿಲ್ಲ. ಆದ್ರೆ ಆ ಫ್ರೀಸರ್ ರೂಮ್ ಒಳಗಡೆ ಇನ್ನೊಂದು ಸೀಕ್ರೆಟ್ ರೂಮ್ ಇರ್ತಿದೆ ಅಂತ ಮಾತಾಡ್ಕೊಂಡ್ರಲ್ವಾ ಅವತ್ತು, ಇಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಪರ್ಸನ್ ಮತ್ತೆ ನಮ್ಮ ಜುಟ್ಟು ಫ್ರೆಂಡ್, ಅದನ್ನ ನಮ್ಮ ಹೀರೋ ಕೇಳಿಸ್ಕೊಂಡಿದ್ದಿರ್ತಾನೆ. ಸೊ ಅದನ್ನ ತಟಿ ನೋಡ್ಬಿಟ್ಟು ಅಲ್ಲಿರುವ ಐಸ್ ಎಲ್ಲವನ್ನು ಹೊಡೆದಕ್ಕೆ ಕೆಳಗಡೆ ತಳ್ಬಿಟ್ಟು ಆ ಜಾಗವನ್ನು ಹೊಡೆದಕ್ಕೆ ನೋಡಿದ್ರೆ ಎಸ್ ಸೀಕ್ರೆಟ್ ಆಗಿ ಒಂದು ಜಾಗ ಅಲ್ಲಿ ಇರ್ತಿದೆ, ಒಂದು ರೂಮ್ ಇರ್ತಿದೆ. ಆ ಫ್ರೀಸರ್ ರೂಮ್ ಒಳಗಡೆ ನಮ್ಮ ಹೀರೋ ಇದ್ದಿದ್ರೆ ಅಷ್ಟೇ ಚಳಿಗೆ ಫ್ರೋಸನ್ ಆಗಿ ಸತ್ತೋಗ್ಬಿಡ್ತಿದ್ದ. ಅದನ್ನ ಬಿಟ್ಟು ಇವಾಗ ಈ ಕಡೆ ಬಂದಿದ್ರಿಂದ ಅವನು ತಪ್ಪಿಸ್ಕೊಬಿಟ್ಟ. ಸರಿ ಆಯ್ತು, ಈ ರೂಮ್ ಒಳಗಡೆ ಸೀಕ್ರೆಟ್ ಆಗಿ ಏನನ್ನ ಇಟ್ಟಿದ್ದಾರೆ, ಏನನ್ನ ಮಾಡ್ತಿದ್ರು ಅಂತ ನೋಡಿದ್ರೆ ಬಂಡಲ್ ಆಗಿ ಹಣ ಇರುತ್ತೆ. ಮತ್ತೆ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಇನ್ನೊಂದು ಸೀಕ್ರೆಟ್ ಡೋರ್ ಕೂಡ ಇರುತ್ತೆ. ಅದನ್ನ ಓಪನ್ ಮಾಡಿ ಈ ಕಡೆ ಬಂದಿದ್ದ ತಕ್ಷಣವೇ ನಮ್ಮ ಹೀರೋ ಅವನ ಕೈಯಲ್ಲಿ ಇರ್ತಾ ಇರುವ ರಾಡ್ ಕೊಕೆಯನ್ನು ಯೂಸ್ ಮಾಡಿ ಅಲ್ಲಿ ಹೊರಗಡೆ ನಿಂತಿರುವ ಹುಡುಗರು ಎಲ್ಲರಿಗೂ ಹೊಡೆದು ಚುಚ್ಚುತ್ತಾನೆ. ಕ್ರೂರವಾಗಿ ಎಲ್ಲರನ್ನು ಬೇಟೆಯಾಡ್ತಿರ್ತಾನೆ. ಅವ್ರಗಳ ಹತ್ರ ಏಟ್ ಓಡಿಸ್ಕೊಳ್ಳೋದಕ್ಕೂ ಹೆದರ್ಕೊಳ್ಳೋದಿಲ್ಲ, ಓಡಿಸ್ಕೊತಾನೆ. ಓಡಿಸ್ಕೊಂಡಾದ ಮೇಲೆ ಎಲ್ಲರಿಗೂ ಹೊಡೆದು ಚೆಚ್ಚೋದಕ್ಕೂ ಶುರು ಮಾಡ್ತಾನೆ. ಆಮೇಲೆ ಕೊನೆಯದಾಗಿ ಬಂದಿದ್ದ ಅವನಿಗೆ ಹೊಡೆದು ಅವನ ಕಥೆಯನ್ನು ಮುಗಿಸ್ಬಿಟ್ಟು ಪಂಚನೆ ಎತ್ತಿ ಎದೆಗೆ ಕಟ್ಕೊಂಡು ಅವನ ತಲೆಗೇನೆ ಒಂದು ಏಟೋ. ಆಮೇಲೆ ಈ ಕಡೆ ಬಂದ್ರೆ ದೊಡ್ಡನ ಫೋನ್ ಅಲ್ಲಿ ಟೋರಸ್ ಅವನ ಪ್ರಾಬ್ಲಮ್ ಎಲ್ಲ ಮುಗ್ದೋಗ್ಬಿಟ್ಟಿದೆ, ನಾನು ಹೇಳ್ಬೇಕಾದ್ರೆ ಮಾತ್ರ ನೀನು ಇಲ್ಲಿಗೆ ಬಂದ್ರೆ ಸರಿ ಅಂತ ಫೋನ್ ಅಲ್ಲಿ ಹೇಳ್ತಿರ್ತಾರೆ. ದೊಡ್ಡನ್ನ ಶೋಲ್ಡರ್ ಗೆ ತಟ್ಟಿ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಹಿಂದೆ ತಿರುಗಿ ನೋಡಿ ಅನ್ನೋ ರೀತಿ ಹೀರೋ ಕರೀತಾನೆ. ಯಾರು ಅಂತ ಹಿಂದೆ ತಿರುಗಿ ದೊಡ್ಡನ ನೋಡ್ಬೇಕಾದ್ರೆ ಚಮಚೆಯಿಂದ ತಲೆಗೇನೆ ಒಂದೇ ಏಟೋ. ನಂತರ ಅದೇ ಚಮಚೆನ ಯೂಸ್ ಮಾಡಿ ಕತ್ತಿಗೇನೆ ಒಂದೇ ಚುಚ್ಚೋ. ನನ್ನ ಅಪ್ಪನನ್ನ ನೀವು ಕೊಂದ್ರಿ ಅಂತ ಹೇಳಿ ಕತ್ತನೆ ಕಟ್ ಮಾಡ್ಬಿಡ್ತಾನೆ. ದೊಡ್ಡವನು ಇವಾಗ ಜೀವಕ್ಕಾಗಿ ಕಷ್ಟಪಡ್ತಿರ್ತಾನೆ. ಸೊ ಅವನನ್ನ ಹಾಗೆ ದರದರನೆ ಹೇಳ್ಕೊಂಡು ಹೋಗಿ ಅಲ್ಲಿ ಸ್ಟೆಪ್ಸ್ ರೀತಿ ಒಂದು ಮೆಷಿನ್ ಇರುತ್ತೆ, ಮೇಲ್ಗಡೆ ಹೋಗ್ತಿರುತ್ತೆ. ಅದು ಐಸ್ ಗೆಡ್ಡೆಗಳನ್ನ ಪುಡಿ ಮಾಡುವ ಮೆಷಿನ್ ಅನ್ಸುತ್ತೆ. ಅದ್ರ ಒಳಗಡೆ ಅನ್ನನ ಹಾಕ್ಬಿಡ್ತಾನೆ. ಅಷ್ಟೇ, ಆ ಮೆಷಿನ್ ಒಳಗಡೆ ಬಿದ್ದಿದ್ದ ಅನ್ನನ ಬಾಡಿ ಹಾಗೆ ತುಂಡಾಗಿ ಪೀಸ್ ಆಗಿ ಚಿಂದಿ ಆಗ್ತಿರುತ್ತೆ. ಅಯ್ಯೋ ಘೋರ ಇದು, ಕಾಲ್ಮೂಳೆ ಎಲ್ಲ ಬಿದ್ದಿರುತ್ತೆ. ಓಕೆ ರೈಟ್, ಇನ್ನ ಬ್ಯಾಲೆನ್ಸ್ ಇರ್ತಾ ಇರೋದು ಆ ಮಿಡಿಲ್ ಹುಡುಗ ಬಿಜು ಮಾತ್ರವೇ, ನಮ್ಮ ಹೀರೋ ಅವನ ಕ್ಲೋಸ್ ಫ್ರೆಂಡ್. ಸೊ ಅವನು ಎಲ್ಲಿ ಇರ್ತಿದ್ದಾನೆ ಅಂತ ದೊಡ್ಡನ ಅವನ ಜೊತೆ ಫೋನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಹಿಂದೆಯಿಂದ ಕೇಳಿಸ್ಕೊಬಿಟ್ಟಿರ್ತಾನೆ ಹೀರೋ. ಆದ್ರಿಂದ ಇವಾಗ ಮಿಡಿಲ್ ಹುಡುಗ ಎಲ್ಲಿ ಇರ್ತಿದಾನೋ, ಆ ಬಿಜು ಎಲ್ಲಿ ಇರ್ತಿದಾನೋ ಆ ಜಾಗಕ್ಕೆ ಹುಡುಕಿ ಬಂದ್ಬಿಡ್ತಾನೆ ಹೀರೋ ಡೈರೆಕ್ಟ್ ಆಗಿ. ಬ್ರೋ ಅಂತ ಕೂಗ್ತಿರ್ತಾನೆ ನಮ್ಮ ಹೀರೋವನ್ನ. ಹಾಗೆ ತಾನೇ ಕೂಗಿ ಮಾತಾಡ್ಕೋತಾರೆ. ಏನು ಗೊತ್ತಿಲ್ಲದೆ ಎಲ್ಲವೂ ಆಗೋಗ್ಬಿಟ್ಟಿದೆ ಕಣೋ, ಎಲ್ಲವನ್ನ ಫ್ರೀ ಆಗಿ ಬಿಟ್ಬಿಡೋ ಅಂತ ಮಾತುಕತೆ ಮಾಡ್ತಿರ್ತಾನೆ ಈ ಬಿಜು. ಏನು ಫ್ರೀ ಆಗಿ ಬಿಡೋದಕ್ಕೆ ಏನು ಇಲ್ಲ ಕಣೋ, ಆಲ್ರೆಡಿ ನಿಮ್ಮ ದೊಡ್ಡನನ್ನ ಕಥೆಯನ್ನು ಮುಗಿಸ್ಬಿಟ್ಟೆ, ನಿನ್ನ ತಮ್ಮನ ಕಥೆಯನ್ನು ಮುಗಿಸ್ಬಿಟ್ಟೆ ಅಂತ ಹೇಳಿದ ತಕ್ಷಣವೇ ಬಿಜುಗೆ ಸಿಕ್ಕಾಪಟ್ಟೆ ಕೋಪ ಬಂದು ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೌಸ್ ಇಟ್ಟಿರುವ ಕತ್ತಿಯನ್ನು ತಗೊಂಡು ನಮ್ಮ ಹೀರೋಗೆ ಹೊಡೆಯೋದಕ್ಕೆ ಬರ್ತಾನೆ. ಜಸ್ಟ್ ಮಿಸ್ ಅಲ್ಲಿ ನಮ್ಮ ಹೀರೋ ಎಸ್ಕೇಪ್. ನಂತರ ಅವನ ಕೈಯನ್ನು ಹಿಡಿದು ಹಾಗೆ ತಿರುಗಿಸಿ ಅವನ ತಲೆಯನ್ನು ಅಲ್ಲಿರುವ ಮರಕ್ಕೆ ಡೋಮ್ ಅಂತ ಡ್ಯಾಶ್ ಮಾಡಿಸಿ ಹೊಡೆದು ಚೆಚ್ಚುತ್ತಾರೆ. ಮತ್ತೆ ಚಾನ್ಸ್ ಸಿಗ್ಬೇಕಾದ್ರೆ ಇಬ್ಬರು ಚೆನ್ನಾಗಿ ಜೋರಾಗಿ ಜಗಳ ಮಾಡ್ಕೊತಾರೆ. ಆಮೇಲೆ ಆ ಬಿಜು ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅಷ್ಟು ದೊಡ್ಡ ಮರ ಅದನ್ನ ತಗೊಂಡು ಹೀರೋ ಅವನಿಗೆ ಹೊಡಿತಾನೆ. ಮತ್ತೆ ಇಬ್ಬರುವೆ ಒಬ್ಬರಿಗೊಬ್ಬರು ಲಾಕ್ ಮಾಡ್ಕೊಂಡು ಹಾಗೆ ರೋಲ್ ಹೊಡಿತಿರ್ತಾರೆ. ಒಬ್ಬೊಬ್ಬರು ಚೇಂಜ್ ಮಾಡಿ ಹೊಡ್ಕೊಂಡು ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಮಾಡ್ತಿರ್ತಾರೆ. ಅದ್ರಲ್ಲಿ ಹಾಗೆ ತುಂಬಾನೇ ಟಯರ್ಡ್ ಆಗ್ಬಿಡ್ತಾರೆ. ಆವಾಗ ಒಂದು ಡೀಸೆಲ್ ಕ್ಯಾನ್ ಸಿಗುತ್ತೆ, ಅದನ್ನ ತಗೊಂಡು ಟೋಟಲ್ ಆಗಿ ಆ ಬಿಜು ಅವನ ಮೇಲೆ ಸುರಿದು ಬಿಡ್ತಾನೆ. ಇವಾಗ ಬೆಂಕಿ ಪೊಟ್ಟಣವನ್ನು ತಗೊಂಡು ಬೆಂಕಿಯನ್ನು ಕಚ್ಚಾಯ್ತು. ಇವಾಗ ಅದನ್ನ ತೆಗೆದು ಅವನ ಮೇಲೆ ಹಾಕಿದ್ರೇನೆ ಆಯ್ತು, ಅವನು ಸುಟ್ಟೋಗ್ಬಿಡ್ತಾನೆ ಬೆಂಕಿಯಲ್ಲಿ. ಅದೇ ತರ ಅವನ ಮೇಲೆ ಬೆಂಕಿಯನ್ನು ಹಾಕಾಯ್ತು, ಅವನು ಸುಟ್ಟೋಗ್ತಿರ್ತಾನೆ ಬೆಂಕಿಯಲ್ಲಿ ಸಿಕ್ಕಿ. ಆ ಬಿಜು, ಆ ದ್ರೋಹಿ, ಕ್ಲೋಸ್ ಫ್ರೆಂಡ್ ಅಂತ ಇಷ್ಟು ದಿನಗಳಾಗಿ ನಮ್ಮ ಹೀರೋವನ್ನ ಏಮರ್ಸ್ಕೊಂಡು ಅವರ ಅಪ್ಪನನ್ನೇ ಕೊಂದಿದ್ದ ಆ ಕಿತಾಪತಿ ಮೋಸಗಾರ ಅವನನ್ನ ಜೀವಂತವಾಗಿ ಸುಟ್ಟಾಕ್ತಾನೆ. ಅದರ ನಂತರ ಬೋಟ್ ಅನ್ನು ತಗೊಂಡು ಸಮುದ್ರದ ಒಳಗಡೆ ಹೋಗ್ತಾನೆ ಹೀರೋ. ಅದರ ನಂತರ ಅವನನ್ನ ಯಾರುವೆ ಮತ್ತೆ ನೋಡೇ ಇಲ್ಲ. ಇವನ್ನೆಲ್ಲ ರೌಡಿ ಅಂಕಲೇ ಒಂದು ಸ್ಟೋರಿಯಾಗಿ ಬುಕ್
ಬುಕ್ ಆಗಿ ಬರ್ದಿಡ್ತಾರೆ. ಇವೆಲ್ಲ ಕತೆ ಇಲ್ಲ, ನಿಜದಲ್ಲಿ ರಿಯಲ್ ಲೈಫ್ ಅಲ್ಲಿ ನಡೆದಿದ್ದು ಇದು ಅಂತ ಅವ್ರು ಬರ್ದಿಟ್ಟಿರುವ ಕಥೆಯನ್ನು ನೋಡ್ಬಿಟ್ಟೇನೆ ಇಷ್ಟು ದೊಡ್ಡ ಮೂವಿಯಾಗಿ ತೆಗೆದಿಟ್ಟಿದ್ದಾರೆ. ನಮಸ್ಕಾರ ಅಂತ ಬುಕ್ ಅನ್ನ ಅಂಕಲ್ ಬರ್ದು ಕಂಪ್ಲೀಟ್ ಮಾಡ್ಬೇಕಾದ್ರೆ ಹಾಗೆ ಈ ಮೂವಿ ಇಲ್ಲಿಗೇನೆ ಮುಗಿಯುತ್ತೆ. ಚೆನ್ನಾಗಿತ್ತಲ್ವಾ ಕತೆ? ಬೇರೆ ಒಂದು ಒಳ್ಳೆ ಮೂವಿ ಜೊತೆ ಮತ್ತೆ ಒಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.